सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। हरिः ओम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಹರಿ ಓಂ. ಹಿಂದಿನ ತರಗತಿಯಲ್ಲಿ ನಾವು ವೇದಾಂತ ವಿದ್ಯಾರ್ಥಿಯ ಲಕ್ಷಣಗಳನ್ನ ನಚಿಕೇತನ ಕಥೆಯ ವರ್ಣನೆಯ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೆವು. ಸಾಧನ ಚತುಷ್ಟಯ ಸಂಪತ್ತಿ, ಅದರಲ್ಲಿಯೂ ವಿಶೇಷವಾಗಿ ವಿವೇಕ ಮತ್ತು ಮುಮುಕ್ಷುತ್ವ ತುಂಬಾ ತೀವ್ರವಾದಂತಹ ಗುಣಗಳು ಬೇಕಾಗ್ತದೆ ಎನ್ನುವಂಥದ್ದನ್ನ ನಾವು ನೋಡಿದೆವು. ಸಾಧನ ಚತುಷ್ಟಯ ಇಲ್ಲದೇನೆ ವೇದಾಂತ ಅಧ್ಯಯನಕ್ಕೆ ತೊಡಗಿದರೆ ಶಾಸ್ತ್ರ ಅರ್ಥವಾಗೋದಿಲ್ವೇ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಬೇರೆ ಗ್ರಂಥಗಳ ಅಧ್ಯಯನಕ್ಕೆ ವಿಜ್ಞಾನವೋ ಗಣಿತವೋ ಕಂಪ್ಯೂಟರೋ ಭಾಷೆಯೋ ಇದೆಲ್ಲ ಅಧ್ಯಯನ ಮಾಡಬೇಕಾದ್ರೆ ಸಾಧನ ಚತುಷ್ಟಯ ಬೇಕು ಅಂತ ಹೇಳಲ್ವಲ್ಲ. ವೇದಾಂತ ಶಾಸ್ತ್ರಕ್ಕೆ ಯಾಕೆ ಬೇಕು? ಬುದ್ಧಿವಂತಿಕೆ, ಚುರುಕಾದ ಬುದ್ಧಿ ಒಂದಿದ್ರೆ ಸಾಕಲ್ವೇ? ಈ ಎಲ್ಲ ವೈರಾಗ್ಯ, ಮುಮುಕ್ಷುತ್ವ, ಶಮಾಧಿ, ಷಟ್ಕ ಸಂಪತ್ತಿ ಇದೆಲ್ಲ ಯಾಕೆ ಬೇಕು ಅಂತ ಪ್ರಶ್ನೆ. ಇಲ್ಲಿ ಎರಡು ಸಂಗತಿಗಳಿದೆ. ಮೊದಲನೇದು, ಇಲ್ಲಿ ಹೇಳಿರುವ ಆತ್ಮವಿಚಾರ ಅನ್ನೋದು ಅತ್ಯಂತ ಸೂಕ್ಷ್ಮವಾದುದು. ಇದು ಪ್ರತ್ಯಕ್ಷ ಮತ್ತು ಅನುಮಾನಾದಿಗಳಿಂದ ಕಂಡುಕೊಳ್ಳುವಂಥದ್ದಲ್ಲ. ಶ್ರುತಿ ಪ್ರಮಾಣವೂ ಕೂಡ ಈಗಾಗಲೇ ನಮ್ಮ ಅನುಭವದಲ್ಲಿರುವ ಸತ್ಯವನ್ನ ತೋರಿಸಿಕೊಡುವಂಥದ್ದೇ ಹೊರತು ಪರಲೋಕ, ಪುನರ್ಜನ್ಮ ಮುಂತಾದ ವಿಷಯಗಳ ಬಗ್ಗೆ ಕೊಡತಕ್ಕಂತಹ ಒಂದು ಪರೋಕ್ಷ ಮಾಹಿತಿ ಅಲ್ಲ. ಇದು ಅಪರೋಕ್ಷ ಅನುಭವದಲ್ಲಿ ಅವಸಾನವಾಗತಕ್ಕಂಥದ್ದು. ಆದ್ದರಿಂದ ಇದು ಸೂಕ್ಷ್ಮವಾದಂತಹ ವಿಷಯವಾದದ್ರಿಂದ ಕೇವಲ ಚುರುಕು ಬುದ್ಧಿ ಒಂದೇ ಸಾಲದು. ಹೊರಗಡೆಯ ವಿಷಯ ಜ್ಞಾನವಾದರೆ ಅಷ್ಟೇ ಸಾಕಾದೀತು. ಇಲ್ಲಿ ಹೃದಯದ ಪರಿಷ್ಕಾರವೂ ಕೂಡ ಅತ್ಯಂತ ಅವಶ್ಯಕವಾಗಿರ್ತದೆ. ಇದು ಒಂದು ವಿಷಯ. ಎರಡನೇ ಸಂಗತಿ ಏನಪ್ಪಾ ಅಂದ್ರೆ, ಈ ಆತ್ಮಜ್ಞಾನ ಅನ್ನುವಂಥದ್ದು ನಮ್ಮ ಜೀವನದ ಬದಲಾವಣೆ, ಮಾನಸಿಕ ಹಾಗೂ ನಮ್ಮ ವರ್ತನೆ, ಚಿಂತನೆ, ವರ್ತನೆ ಇವುಗಳಲ್ಲಿ ಅದೊಂದು ಬದಲಾವಣೆಯನ್ನು ತರಬೇಕಾಗಿದೆ. ನಾನು ಬದ್ಧನು ಎನ್ನುವ ಭಾವ ನಿವೃತ್ತಿಯಾಗಿ ನಾನು ಮುಕ್ತನು ಎನ್ನುವಂತಹ ಭಾವವನ್ನ ಅದು ತರಬೇಕಾಗ್ತದೆ. ಹೃದಯದ ಒಂದು ಪರಿವರ್ತನೆ ಆಗಬೇಕಾಗ್ತದೆ. ಅಭಯತ್ವ,
ಪ್ರಾಪ್ತಿ, ಶಾಂತಿ, ಸಮಾಧಾನ, ಸುಖ, ಈ ರೀತಿಯಾದಂತಹ ಒಂದು ಬದಲಾವಣೆ ಬದುಕಿನಲ್ಲಿ ಬಂದ್ರೆ ಮಾತ್ರ ಜ್ಞಾನದ ಪ್ರಯೋಜನ ಆಗ್ತದೆ. ಇಲ್ಲದಿದ್ರೆ ಬೇರೆ ಜ್ಞಾನಗಳ ಹಾಗೆ ಇದು ಒಂದು ಬುದ್ಧಿಯಲ್ಲಿ ಜ್ಞಾನವಾಗಿ ಉಳ್ಕೊಳ್ತದೆ. ಆದ್ರಿಂದ ಆ ಪರಿವರ್ತನೆ ಆಗಬೇಕಾದ್ರೆ ಹೃದಯದ ಸಂಸ್ಕಾರ ಬಹಳ ಮುಖ್ಯ. ಆದ್ದರಿಂದ ಶ್ರವಣ ಕಾಲದಲ್ಲಿಯೂ ಕೂಡ ಸಮ್ಯಕ್ ಜ್ಞಾನವಾಗಿ ಅದು ನಮ್ಮಲ್ಲಿ ಉಂಟಾಗಬೇಕಾದ್ರೂ ಹೃದಯದ ಶುದ್ಧಿ, ಅದನ್ನೇ ಸಾಧನ ಚತುಷ್ಟಯ ಅಥವಾ ಅಧಿಕಾರಿತ್ವ ಅಂತ ಕರೆದಿದ್ದಾರೆ, ಅದರ ಅವಶ್ಯಕತೆ ಇದೆ. ಮುಂದುವರಿದು ಮನನ ಕಾಲದಲ್ಲಿಯೂ ಅದರ ಅವಶ್ಯಕತೆ ಇದೆ. ಕೊನೆಗೆ ನಿಧಿಧ್ಯಾಸನದ ಸಂದರ್ಭದಲ್ಲಿ ಈ ಗುಣಗಳು ಇಲ್ಲದೆ ಇದ್ದರೆ ಅವನಲ್ಲಿ ಅದು ಪರಿವರ್ತನೆಯನ್ನು ತರೋದಿಲ್ಲ. ಅಂದ್ರೆ ಮೋಕ್ಷ ಫಲ ಎಂಬುದಾಗಿ ಏನಿದೆಯೋ, ಜ್ಞಾನದ ಫಲ ಎಂಬುದಾಗಿ ಏನಿದೆಯೋ, ಜ್ಞಾನ ಫಲವಾದಂತಹ ಶಾಂತಿ, ತೃಪ್ತಿ, ಪೂರ್ಣತ್ವದ ಭಾವ ಇದು ಅವನಲ್ಲಿ ಉಂಟು ಮಾಡೋದಿಲ್ಲ. ಆ ಕಾರಣದಿಂದ ವೇದಾಂತ ಜ್ಞಾನಕ್ಕೆ ಸಾಧನ ಚತುಷ್ಟಯ ಅನ್ನೋದು ಬಹಳ ಮುಖ್ಯ. ನೋಡಿ, ಯಾರು ವೇದಾಂತ ಜ್ಞಾನವನ್ನ ಪಡ್ಕೊಳ್ತಾ ಇದ್ದಾರೋ, ಅವನಿಗೆ ವಿದ್ಯಾರ್ಥಿ ಯಾರಿದ್ದಾರೋ ಅವನಿಗೆ ಪ್ರಮಾತ ಅಂತ ಕರೀತಾರೆ. ಉಪನಿಷತ್ ಅನ್ನೋದು ಪ್ರಮಾಣ ಅಂತ ಕರೀತಾರೆ. ಜೀವಾತ್ಮ ಐಕ್ಯ ಅನ್ನೋದು ಪ್ರಮೇಯ, ಬ್ರಹ್ಮಸ್ವರೂಪವೇ ಪ್ರಮೇಯ. ಅದು ಆತ್ಮವೇ ಆಗಿರುವುದರಿಂದ ಪ್ರತ್ಯೇಕ ಭಿನ್ನ ಬ್ರಹ್ಮಸ್ವರೂಪವೇ ಪ್ರಮೇಯವಾಗಿರ್ತದೆ. ಇನ್ನು ಅಹಂ ಬ್ರಹ್ಮಾಸ್ಮಿ ಎನ್ನುವ ಅಖಂಡ ಆಕಾರ ವೃತ್ತಿ ಏನಿದೆ ಅದೇ ಇಲ್ಲಿ ಪ್ರಮೇಯ ಆಗ್ತದೆ. ಪ್ರಮೇಯ ಅಂದ್ರೆ ಸಮ್ಯಕ್ ಜ್ಞಾನ. ಪ್ರಮಾತ ಆಗಿರುವವನು ಅನರ್ಹನಾಗಿದ್ದರೆ ಅವನೊಳಗಡೆಗೆ ಸರಿಯಾದ ಪ್ರಮೇಯ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಪ್ರಮಾಣ ಅನ್ನುವಂಥದ್ದು ದೋಷವರ್ಜಿತವಾಗಿರಬೇಕು, ಪ್ರಮಾತ ಎನ್ನುವವನು ಕೂಡ ಅರ್ಹನಾಗಿರಬೇಕು. ಪ್ರಪಂಚದ ವಿಷಯ ಜ್ಞಾನಗಳಲ್ಲಿಯೂ ಕೂಡ ಹೀಗೆ ಸಂಭವಿಸೋದು. ಪ್ರಮಾತ ಆಗಿರುವವನ ಮನಸ್ಸು ಚಂಚಲವಾಗಿದ್ರೆ, ಪ್ರಮಾತ ಆಗಿರುವವನ ಮನಸ್ಸು ತಮೋಗುಣದಿಂದ ಕೂಡಿದರೆ, ಪ್ರಮಾತ ಅಂದ್ರೆ ಅರಿಯುವವನು, ತಿಳಿಯುವವನು ಅಂತ ಅರ್ಥ. ಆ ತಿಳಿಯುವವನ ಮನಸ್ಥಿತಿ ಅನ್ನುವಂಥದ್ದು ಅಯೋಗ್ಯವಾಗಿದ್ರೆ ಅಲ್ಲಿಯೂ ಜ್ಞಾನ ಸರಿಯಾಗಿ ಸಂಭವಿಸದೇ ಇರುವುದು ಕಾಣಿಸ್ತದೆ. ಶ್ರದ್ಧೆಯ ಕೊರತೆ ಇದ್ದರೆ, ಅವನಿಗೆ ಗುರುವಿನಲ್ಲಿಯೂ ಮತ್ತು ಶಾಸ್ತ್ರಗಳಲ್ಲಿಯೂ ಶ್ರದ್ಧೆಯೇ ಇಲ್ಲದಿದ್ದರೆ ತಿಳಿಸಿಕೊಟ್ಟಂತಹ ಜ್ಞಾನ ಅನ್ನುವಂಥದ್ದು ಅದೊಂದು ಮಾಹಿತಿಯಾಗಿ ಉಳಿಯುತ್ತೆ ವಿನಃ ಆಳವಾಗಿ ಅವನ ಮನಸ್ಸಲ್ಲಿ ಬೇರು ಊರುವುದಿಲ್ಲ, ಮತ್ತು ಅದು ಮುಂದೆ ಮನನವಾಗಿಯೂ ಪರಿವರ್ತನೆಗೊಳ್ಳೋದಿಲ್ಲ. ಅವನ ಮನಸ್ಸು ಸಮಾಧಾನ ಅಂದ್ರೆ ಶಮ ಇಲ್ಲದೆ ಇದ್ರೆ, ಇಂದ್ರಿಯಗಳು ಚಂಚಲವಾಗಿದ್ರೆ, ದಮ ಅನ್ನುವಂಥದ್ದು ಇಲ್ಲದೆ ಇದ್ರೆ, ಉಪರತಿ ಆಂತರಿಕವಾದ ಒಂದು ಶಾಂತಿ ಇಲ್ಲದೆ ಇದ್ರೆ ಏನಾಗ್ತದೆ? ಅವನು ಮಾಹಿತಿಯನ್ನು ಸಂಗ್ರಹಿಸ್ತಾನೆ, ಮತ್ತೆ ಪ್ರಪಂಚದಲ್ಲಿ ಬಹಿರ್ಮುಖನಾಗ್ತಾನೆ. ಆ ಜ್ಞಾನ ಅನ್ನುವಂಥದ್ದು ಮನನ ನಿಧಿಧ್ಯಾಸನವಾಗಿ ಕನ್ವರ್ಟ್ ಆಗೋಲ್ಲ. ಇನ್ಫಾರ್ಮೇಶನ್ ಅನ್ನೋದು ಟ್ರಾನ್ಸ್ಫಾರ್ಮೇಶನ್ ಆಗಬೇಕಾದ್ರೆ ಒಂದು ಸರಿಯಾಗಿ ಜ್ಞಾನ ಆಗಬೇಕು. ಆದ ಜ್ಞಾನ ಅನ್ನುವಂಥದ್ದು ಹೃದಯದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಬೇಕು. ಅದಕ್ಕೆ ಯೋಗ್ಯ ಪ್ರಮಾತ ಅನ್ನುವವನು ಇರಬೇಕಾಗ್ತದೆ. ಅದಕ್ಕಾಗಿ ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ ಸಾಧಕನ ಲಕ್ಷಣಗಳನ್ನ ಮತ್ತೆ ಮತ್ತೆ ಒತ್ತಿ ಹೇಳುವುದು ಕಾಣಿಸ್ತದೆ. ಅದಿಲ್ಲದೆ ಇದ್ರೆ ಒಂದು ಸಮ್ಯ ಜ್ಞಾನ ಆಗದೇ ಇರಬಹುದು, ಅದು ತೊಂದರೆ ಇಲ್ಲ. ಅಕಸ್ಮಾತ್ ಆಗ್ಲಿಲ್ಲ, ಅವನು ಮತ್ತೆ ಮುಂದಕ್ಕೆ ಓದ್ಕೊಳ್ತಾನೆ, ವಿಪರೀತ ಜ್ಞಾನ ಆಗ್ಬಿಡ್ಬೋದು ಒಮ್ಮೊಮ್ಮೆ, ಅಥವಾ ಸಂಶಯಗ್ರಸ್ತವಾದ ಜ್ಞಾನ ಆಗ್ಬಹುದು. ಜ್ಞಾನ ಆಗದೇ ಇರುವುದು ಅಸಂಭಾವನ. ವಿಪರೀತ ಭಾವನೆ ಅಂದ್ರೆ ವಿಪರೀತ ಜ್ಞಾನ ಆಗೋದು. ಅಂದ್ರೇನು? ಇಲ್ಲಿ ಹೇಳೋದೊಂದು,
ಅವನ ಅರ್ಥ ಮಾಡ್ಕೊಳ್ಳೋದು ಮತ್ತೊಂದು. ಅವನಿಗೆ ಇಂದ್ರ ಮತ್ತು ವಿರೋಚನ ಇಬ್ರು ಬ್ರಹ್ಮವಿದ್ಯೆ ಕಲಿಲಿಕ್ಕೆ ಹೋದಾಗ ವಿರೋಚನಿಗೆ ಹೇಳ್ತಾನಲ್ಲ, ಆ ನೀರಿನಲ್ಲಿ ಕಾಣುವಂತಹ ನೆರಳನ್ನು ನೋಡಿಕೊಂಡು ಅದೇನು ತಿಳ್ಕೊಂಡು ಬಾ, ಅದುವೇ ಬ್ರಹ್ಮ ಎಂಬುದಾಗಿ. ವಿಪರೀತ ಜ್ಞಾನ, ಆ ದೇಹವೇ ಜ್ಞಾನ ಅಂತ ಭಾವಿಸಿಕೊಂಡು ಬಿಟ್ಟ ಅವನು, ದೇಹವೇ ಆತ್ಮ ಅಂತ, ದೇಹಾತ್ಮ ಭಾವ ಬಂದ್ಬಿಡ್ತ ಅವನಿಗೆ ಅಂತ. ಇಲ್ಲಿ ವೇದಾಂತದಲ್ಲಿ ಜೀವ ಬ್ರಹ್ಮ ಐಕ್ಯ ವಿಷಯವನ್ನು ಹೇಳುವಾಗ ಆತ್ಮವೇ ಬ್ರಹ್ಮ ಅಂತ ಹೇಳೋದು ಹೌದು, ಆದ್ರೆ ಉಪಾಸನಾದಿಗಳ ಸ್ಥಾನ ಏನು, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂದ್ರೆ ಏನು, ಈ ವಿಷಯವು ಸ್ಪಷ್ಟವಾಗಿ ತಿಳಿದೇ ಇದ್ರೆ ಓಹೋ ನಾಳೆಯಿಂದ ನಾನು ಎಲ್ಲ ಶಾಸ್ತ್ರೀಯ ಕರ್ಮಗಳನ್ನು ಬಿಟ್ಟು ಬಿಡ್ತೇನೆ, ಯಾಕೆ ನಾನೇ ಬ್ರಹ್ಮವಾಗಿದ್ದೇನೆ ಅಂತ. ಹೀಗೆ ಸರಿಯಾಗಿ ತಿಳುವಳಿಕೆ ಆಗದೇ ಇರುವುದು, ವಿರುದ್ಧವಾಗಿ ತಿಳುವಳಿಕೆ ಆಗುವುದು ಮತ್ತು ಸಂಶಯಗ್ರಸ್ತವಾದ ತಿಳುವಳಿಕೆ, ಇದೆಲ್ಲದಕ್ಕೂ ಆಸ್ಪದ ಆಗೋದು ಯಾವುದು, ಅನಧಿಕಾರಿಯಾಗಿ ಶ್ರವಣವನ್ನು ಮಾಡಿದ್ರೆ. ಅದರಿಂದ ಪೂರ್ಣ ಅಧಿಕಾರಿಯಾಗಿ ಶ್ರವಣ ಮಾಡಬೇಕು, ಇಲ್ಲ ಶ್ರವಣ ಮಾಡುತ್ತಾ ಮಾಡುತ್ತಾ ಅಧಿಕಾರಿತ್ವಕ್ಕಾಗಿ ನಾವು ಪ್ರಯತ್ನಿಸಬೇಕು ಎಂಬುದಾಗಿ ಇಲ್ಲಿ ನಮಗೆ ಶಾಸ್ತ್ರ ಸೂಚನೆಯನ್ನು ಕೊಡುತ್ತದೆ. ಇಷ್ಟ ಆದ ಮೇಲೆ ಎರಡನೇ ವಲ್ಲಿ ಆರಂಭ ಆಗ್ತಾ ಇದೆ. ಎರಡನೇ ವಲ್ಲಿಯಲ್ಲಿ ಒಟ್ಟು 25 ಮಂತ್ರಗಳಿವೆ. 25 ಮಂತ್ರಗಳಲ್ಲಿ ಅರ್ಧದಷ್ಟು ಮಂತ್ರ ಶಿಷ್ಯ ಮಹಿಮೆ, ಶಾಸ್ತ್ರ ಮಹಿಮೆ ಮತ್ತು ಗುರು ಮಹಿಮೆಯನ್ನು ವರ್ಣಿಸಲಿಕ್ಕೆ ವಿನಿಯೋಗ ಆಗಿದೆ. ಒಂದು 13 ಮಂತ್ರಗಳಲ್ಲಿ ಶಿಷ್ಯ ಮಹಿಮೆ, ಶಿಷ್ಯರ ಮಹತ್ವ, ಗುರುಗಳ ಮಹತ್ವ ಮತ್ತು ಶಾಸ್ತ್ರದ ಮಹತ್ವ ಇದನ್ನ ವರ್ಣಿಸಲ್ಪಟ್ಟಿದೆ. ಇದು ಕೂಡ ಬಹಳ ಮುಖ್ಯವಾಗ್ತದೆ. ಅಂದ್ರೆ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ನಾವು ಆಚರಣೆ ಮಾಡಿದಾಗ ಭಕ್ತಿ ಅನ್ನೋದು ಉಂಟಾಗೋದು. ಈಗ ಶಾಸ್ತ್ರದಲ್ಲಿ ಭಕ್ತಿ, ಗುರು ಭಕ್ತಿ, ಈಶ್ವರನಲ್ಲಿ ಭಕ್ತಿ, ಇದು ಹುಟ್ಟೋದು ಯಾವಾಗ ಅಂದ್ರೆ ಅದರ ಮಹಾತ್ಮೆಯನ್ನು ನಾವು ತಿಳಿದಾಗ. ಅದಕ್ಕೆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕಾದ್ರೆ 2 ಮುಖ್ಯ ಕರ್ಮಗಳನ್ನ ಮಾಡಬೇಕಾಗ್ತದೆ. ಒಂದು, ಆ ಭಗವಂತನ ಮಹಾತ್ಮೆಯನ್ನ ಅರಿಯುವಂಥದ್ದು. ಶಾಸ್ತ್ರಗಳಲ್ಲಿ ಬಗೆ ಬಗೆಯಾಗಿ ಅವನ ಶ್ರೇಷ್ಠತೆಯನ್ನ, ಮಹತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಆ ಭಗವಂತನನ್ನ ಅನುಸರಿಸಿದಂತಹ ಭಕ್ತರು ಅವರು ಹೇಗೆ ದೊಡ್ಡವರಾದರು, ಭಗವಂತನ ಮಹಾತ್ಮೆ, ಭಕ್ತರ ಮಹಾತ್ಮೆಯನ್ನ ತಿಳಿಯುವುದರಿಂದ ನಮ್ಗೆ ಈಶ್ವರನಲ್ಲಿ ಶ್ರದ್ಧೆ ಬರ್ತದೆ. ಇನ್ನೊಂದು, ನಾವು ಆಚರಣೆಯನ್ನು ಮಾಡಬೇಕು. ಜಪ, ಪೂಜೆ, ಪಾರಾಯಣ ಮುಂತಾದವುಗಳನ್ನ ಆ ಪರಮಾತ್ಮನ ಬಗ್ಗೆ ನಾವು ಅನುಸರಿಸಿದಾಗ ನಮ್ಮ ಆಚರಣೆಯಿಂದ ಮತ್ತು ಮಹಾತ್ಮ ಜ್ಞಾನದಿಂದ ಭಕ್ತಿ ಎನ್ನುವುದು ಜಾಗೃತವಾಗ್ತದೆ. ಮಹಾತ್ಮ ಜ್ಞಾನದಿಂದ ಶ್ರದ್ಧೆ ಉತ್ಪತ್ತಿ ಆಗ್ತದೆ. ನಾವು ಆರಾಧನೆಯನ್ನು ಮಾಡೋದ್ರಿಂದ, ಉಪಾಸನೆಯನ್ನು ಮಾಡೋದ್ರಿಂದ ಭಕ್ತಿ ಉತ್ಪತ್ತಿ ಆಗುತ್ತೆ. ಭಕ್ತಿ ಮತ್ತು ಶ್ರದ್ಧೆಗಳಿಂದ ಒಡಗೂಡಿದಂತಹ ಒಂದು ಆಚರಣೆಯೇ ಶ್ರೇಷ್ಠವಾದದ್ದು. ಹಾಗೆ ನಮ್ಮಲ್ಲಿ ವೇದಾಂತದಲ್ಲಿ 4 ಕೃಪೆಗಳನ್ನು ಹೇಳ್ತಾರೆ. ಆತ್ಮಜ್ಞಾನವಾಗಬೇಕಾದ್ರೆ 4 ಕೃಪೆಗಳು ಬೇಕು ಅಂತ. ಒಂದು ಈಶ್ವರ ಕೃಪೆ, ಎರಡನೇದು ಶಾಸ್ತ್ರ ಕೃಪೆ, ಮೂರನೇದು ಗುರು ಕೃಪೆ, ನಾಲ್ಕನೇದು ಆತ್ಮ ಕೃಪೆ ಅಂತ. ಈಶ್ವರ ಕೃಪೆ ಬೇಕು. ಸಾಧನಾ ಪಥದಲ್ಲಿರ್ತಕ್ಕಂತಹ ವಿಘ್ನಗಳನ್ನ ನಿವೃತ್ತಿ ಮಾಡಿ ಯೋಗ್ಯವಾದ ಗುರುವಿನ ಸಂಪರ್ಕ ಬರಬೇಕಾದ್ರೆ, ಜ್ಞಾನ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ವಿಘ್ನಗಳು ನಿವೃತ್ತಿ ಆಗಬೇಕಾದ್ರೆ ಈಶ್ವರನ ಅನುಗ್ರಹ ಬೇಕಾಗ್ತದೆ. 106 ವಿಘ್ನಗಳು ಬದುಕಿನಲ್ಲಿ ಬಾಧಿಸ್ತವೆ. ಅವನ ಅನುಗ್ರಹ ಇಲ್ಲದನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದ ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಹ. ಅದಕ್ಕೋಸ್ಕರನೇ ಶಾಂತಿ ಮಂತ್ರಗಳು ಅಂತ ವೇದಾಂತದಲ್ಲಿ ನಾವು ಪಠಿಸ್ತೇವೆ. ಪೂರ್ವ ಶಾಂತಿ ಮತ್ತು ಉತ್ತರ ಶಾಂತಿ. ಯಾಕೆ? ಈಶ್ವರನ ಅನುಗ್ರಹವಾಗಲಿ ಅನ್ನುವ ಕಾರಣದಿಂದ.
ಇನ್ನೊಂದು ಶಾಸ್ತ್ರ ಕೃಪೆ. ಶಾಸ್ತ್ರ ಎನ್ನುವಂಥದ್ದು ನಮ್ಮ ಮೇಲೆ ಕೃಪೆ ಮಾಡಬೇಕು ಅಂತ. ಎಲ್ಲೋ ಒಂದ್ ಕಡೆಗೆ ಒಬ್ಬರಿಗೆ ಅನಿಸ್ಬಹುದು, ಶಾಸ್ತ್ರ ಅನ್ನೋದು ಬರೀ ಪುಸ್ತಕ ಅಲ್ವೇ, ಆ ಗ್ರಂಥ ಅನ್ನುವಂಥದ್ದು ಹೇಗೆ ಕೃಪೆ ಮಾಡುತ್ತೆ ಅಂತ. ಆದ್ರೆ ಸನಾತನ ಧರ್ಮದಲ್ಲಿ ನಾವು ಜಡ ಅನ್ನೋದನ್ನು ಒಪ್ಪಿಕೊಂಡ್ರು, ವಸ್ತುಗಳನ್ನ ಜಡ ಅಂತ ಒಪ್ಪಿಕೊಂಡ್ರು, ಜಡದ ಅಭಿಮಾನಿ ದೇವತೆಗಳನ್ನ ನಾವು ನಂಬುತ್ತೇವೆ. ನಮಗೆ ಗ್ರಂಥಗಳು, ಪುಸ್ತಕಗಳು ಹೌದು, ಗ್ರಂಥದ ಅಭಿಮಾನಿ ದೇವತೆಯಾದಂತಹ ಸರಸ್ವತಿ ಅಂತ ಕರಿತೇವೆ ನಾವು, ಒಂದು ಜ್ಞಾನಾಭಿಮಾನಿ ದೇವತೆ ಅಂತ. ಹಾಗೆ ಆ ಗ್ರಂಥಗಳು ನಮ್ಮ ಮೇಲೆ ಕೃಪೆ ಮಾಡಬೇಕು ಅಂದ್ರೆ ಗ್ರಂಥಗಳು ಯಥಾರ್ಥವಾಗಿ ಅರ್ಥವನ್ನು ಬಿಟ್ಟು ಕೊಡಬೇಕು ನಮಗೆ. ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಹಾಗೆ ನಮಗೆ ಅರ್ಥವಾಗುತ್ತಾ ಇದ್ರೆ ಇದು ಶಾಸ್ತ್ರ ಕೃಪೆ ಅಂತ ಕರೀತಾರೆ. ಅದಕ್ಕೆ ಶಾಸ್ತ್ರದ ಮೇಲೆ ಶ್ರದ್ಧೆ ಇರಬೇಕು ನಮಗೆ. ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ ಶ್ರದ್ಧಾ ಅಂತ ಹೇಳ್ತಾರೆ. ವೇದಾಂತ ವಾಕ್ಯದಲ್ಲಿ ಶ್ರದ್ಧೆ ಇದ್ರೆ ಮಾತ್ರ ನಮ್ಗೆ ಪ್ರತಿಯೊಂದು ವಾಕ್ಯವೂ ಕೂಡ ಪ್ರಮೇಯಾಗಿ ಬದಲಾವಣೆ ಆಗ್ತದೆ. ಇಲ್ಲದೆ ಇದ್ರೆ ಇದು ಯಾವುದೋ ಒಂದು ಸಾಮಾನ್ಯ ಪುಸ್ತಕದ ಹಾಗೆ ಒಂದು ಮಾಹಿತಿಯನ್ನು ನೀಡುವ ಗ್ರಂಥ ಅಂತಿದ್ರೆ ಶಾಸ್ತ್ರ ಕೃಪೆ ಆಗೋದಿಲ್ಲ. ಅದ್ರ ಮೇಲೆ ಶ್ರದ್ಧೆ ಇರಬೇಕು, ಪೂಜ್ಯ ಭಾವ ಇರಬೇಕು. ಇನ್ನು ಮೂರನೇದಾಗಿ ಗುರುಕೃಪಾ ಅಂತ ಹೇಳ್ತಾರೆ. ಗುರುಕೃಪಾವಿನ ಜ್ಞಾನನ ಹೋಯಿ, ಗುರುಕೃಪೆ ಇಲ್ಲದೆ ಜ್ಞಾನ ಉಂಟಾಗೋದಿಲ್ಲ ಅಂತ ಬಹಳ ವಾಕ್ಯಗಳನ್ನೆಲ್ಲ ಕೇಳ್ತೇವೆ. ಗುರುಕೃಪೆ ಅಂದ್ರೇನು? ಮುಖ್ಯವಾಗಿ ಸರಿಯಾದಂತಹ ವೇದಾಂತದ ಅಧ್ಯಾಪನ, ಪ್ರವಚನ, ಟೀಚಿಂಗ್ ಅಂತ ಏನಿದೆಯೋ ಅದೇ ಗುರುಕೃಪೆ. ಶಕ್ತಿಪಾತ ಮಾಡಿಯೋ ಇನ್ಯಾವುದೋ ರೀತಿಯ ಅನುಗ್ರಹವನ್ನು ಮಾಡಿ ನಮ್ಮ ಅವಿದ್ಯೆಯನ್ನ ಗುರುಗಳು ನಿವಾರಿಸುವುದಿಲ್ಲ. ಸರಿಯಾದ ಪಾಠ ಪ್ರವಚನಗಳ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ನಾವು ಸಂಶಯಗ್ರಸ್ತರಾದರೆ ಮತ್ತೆ ಮತ್ತೆ ವಿಷಯವನ್ನ ತಿಳಿಸಿಕೊಡ್ತಾರೆ, ಎಳೆ ಎಳೆಯಾಗಿ ಬಿಡಿಸಿ ಹೇಳುತ್ತಾರೆ. ಬೇರೆ ಬೇರೆ ಯುಕ್ತಿಗಳನ್ನ ಬಳಸಿಕೊಂಡು ನಮ್ಮ ಸಂಶಯವನ್ನು ನಿವೃತ್ತಿ ಮಾಡ್ತಾರೆ. ಅವರ ಕರುಣೆ, ಅನುಕಂಪ ಶಿಷ್ಯನಿಗೆ ಬೇಕಾಗ್ತದೆ. ಹಾಗೆ ಶಿಷ್ಯ ವಾತ್ಸಲ್ಯ ಬುದ್ಧಿ ಉಳ್ಳಂತಹ ಗುರುಗಳು ಪಾಠ ನಮಗೆ ಮಾಡುವುದು, ತಿಳಿಸಿಕೊಡುವುದೇ ಗುರು ಅನುಗ್ರಹ ಅಂತ ಕರೆಯಲ್ಪಡುತ್ತೆ. ಇನ್ನು ನಾಲ್ಕನೇದು ಆತ್ಮಕೃಪಾ ಅಂತ ಕರೀತಾರೆ. ಆತ್ಮಕೃಪಾ ಅಂದ್ರೆ ತನ್ನ ಮೇಲೆ ತನಗೆ ಕೃಪೆ ಇರಬೇಕು ಅಂತ, ತನ್ನ ಅನುಗ್ರಹವು ತನಗೆ ಬೇಕು ಅಂತ. ಇದು ಬಹಳ ಆಶ್ಚರ್ಯ. ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ, ಕಠೋಪನಿಷತ್ತು ಹೇಳ್ತೇವೆ ಧಾತುವಿನ ಪ್ರಸಾದ ಇರಬೇಕು ಅಂತ. ಇಲ್ಲಿ ಧಾತು ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ನಮ್ಮ ಇಂದ್ರಿಯ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ದೇಹ, ಇದು ಆತ್ಮಜ್ಞಾನದ ಮಾರ್ಗದಲ್ಲಿ ಪೂರಕವಾಗಿರಬೇಕು. ಸ್ವಸ್ಥವಾದ ಶರೀರ, ಯೋಗ್ಯವಾದಂತಹ ಇಂದ್ರಿಯಗಳು, ಶಾಂತವಾದಂತಹ ಮನಸ್ಸು, ಚುರುಕಾದ ಬುದ್ಧಿ, ಇವೆಲ್ಲವೂ ಕೂಡ ಆತ್ಮಜ್ಞಾನಕ್ಕೆ ಬೇಕಾಗತ್ತೆ. ಯೋಗ್ಯ ಪ್ರಮಾತ ಅಂತ ಕರೀತಾರೆ ಅಂಥವನಿಗೆ. ಅದೇ ಆತ್ಮಕೃಪೆ. ಯೋಗ್ಯ ಪ್ರಮಾತೃತ್ವ ಪ್ರಾಪ್ತಿಯಾಗುವುದೇ ಆತ್ಮಕೃಪೆ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಪುನಃ ಕರ್ಮಯೋಗ, ಉಪಾಸನಾ ಯೋಗವೇ ಮಾರ್ಗ. ಯೋಗ ಮಾರ್ಗದಿಂದ ಆತ್ಮಕೃಪೆಯನ್ನ ನಾವು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆದ್ರಿಂದ ಇದರ ಮಹತ್ವವನ್ನ, ಗುರುವಿನ ಮಹತ್ವ, ಶಾಸ್ತ್ರದ ಮಹತ್ವ ಮತ್ತು ಶಿಷ್ಯನ ಮಹತ್ವ, ಇವುಗಳನ್ನು ಹೇಳುವುದರ ಮೂಲಕ ನಮಗೆ ಆ ಸಾಧನಾ ಪಥದಲ್ಲಿ ಬರತಕ್ಕಂತಹ ಅಶ್ರದ್ಧೆಯನ್ನ ನಿವೃತ್ತಿ ಮಾಡಲಿಕ್ಕೆ ಅನುಕೂಲ ಆಗತ್ತೆ. ಶ್ರದ್ಧೆ ಬೆಳೆಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಈ ಕಾರಣದಿಂದ ಒಂದು 13 ಮಂತ್ರಗಳನ್ನು ಇದಕ್ಕೆ ಮೀಸಲಾಗಿಟ್ಟಿದೆ. ಇನ್ನು ಆತ್ಮಸ್ವರೂಪ, ಇದರ ವಿಚಾರ ತದ ನಂತರ ಬರುತ್ತೆ.
ಇಡೀ ಕಠೋಪನಿಷತ್ತು ಕೂಡ ಆತ್ಮವಿಚಾರವನ್ನೇ ಬಗೆ ಬಗೆಯಾಗಿ ಹೇಳುವಂತದ್ದಾಗಿದೆ. ಅದರಲ್ಲಿ ಈ ವಲ್ಲಿಯಲ್ಲಿ 10 ಮಂತ್ರಗಳು ಅದಕ್ಕೆ ಮೀಸಲಾಗಿದೆ. ಇನ್ನು 2 ಮಂತ್ರಗಳನ್ನ ಜ್ಞಾನ ಸಾಧನಕ್ಕೆ ಮೀಸಲಾಗಿದೆ. ಅಂದ್ರೆ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಒಂದಿಷ್ಟು ಗುಣಗಳು, ಜ್ಞಾನ ಪ್ರಾಪ್ತಿ ಕಾಲದಲ್ಲಿ ನಾವು ಬೆಳೆಸಿಕೊಳ್ಳಬೇಕಾದಂತಹ ಒಂದಿಷ್ಟು ಗುಣಗಳನ್ನ ಅದು ಹೇಳುತ್ತೆ. ಅದನ್ನ ಜ್ಞಾನ ಸಾಧನ ಅಂತ ಹೇಳ್ತಾರೆ. 2 ಮಂತ್ರಗಳನ್ನ ಅದಕ್ಕೆ ಮೀಸಲಾಗಿಟ್ಟಿದೆ. ಒಟ್ಟು 25 ಮಂತ್ರಗಳು ಈ ವಲ್ಲಿಯಲ್ಲಿ ಇವೆ. ನೇರವಾಗಿ ನಾವು ಮೊದಲನೇ ಮಂತ್ರಕ್ಕೆ ಪ್ರವೇಶ ಮಾಡೋಣ. ಶಂಕರ ಭಗವತ್ಪಾದರು ಹೇಳ್ತಾರೆ, ಪರೀಕ್ಷೆ ಶಿಷ್ಯಂ ವಿದ್ಯಾಯೋಗ್ಯತಾಂ ಚ ಅಸ್ಯ ಅವಗಮ್ಯ ಆಹಾ. ಶಿಷ್ಯನನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ವಿದ್ಯೆಗೆ ಇವನು ಯೋಗ್ಯನಾಗಿದ್ದಾನೆ ಅಂತ ತಿಳಿದುಕೊಂಡು ಆಚಾರ್ಯನಾದ ಯಮನು ಇಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ? ಅನ್ಯಚ್ಛ್ರೇಯೋನ್ಯದುತೈವ ಪ್ರೇಯಸ್ತೆ ಉಭೇ ನಾನಾರ್ಥೇ ಪುರುಷಗುಂಸಿನೀತಃ ತಯೋಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೇರ್ಥಾದ್ಯ ಉಪ್ರೇಯೋ ವೃಣೀತೆ. ಶ್ರೇಯ ಅನ್ಯತು ಉತ ಪ್ರೇಯ ಅನ್ಯತು ಏವ. ಹೇ ನಚಿಕೇತ, ಈ 2 ಮಾರ್ಗಗಳಿವೆ. ಒಂದು ಶ್ರೇಯೋ ಮಾರ್ಗ, ಇನ್ನೊಂದು ಪ್ರೇಯೋ ಮಾರ್ಗ ಅಂತ. ಅಥವಾ ಒಂದು ಶ್ರೇಯಸ್ಸಿನ ಮಾರ್ಗ, ಇನ್ನೊಂದು ಪ್ರೇಯಸ್ಸಿನ ಮಾರ್ಗ ಅಂತ 2 ರೀತಿಯ ಮಾರ್ಗಗಳಿವೆ. ತೇ ಉಭೇ ನಾನಾರ್ಥೇ ಪುರುಷಗುಂ ಸಿನೀತಃ. ಪುರುಷಗುಂ ಅಂದ್ರೆ ಪುರುಷಂ, ಪುರುಷನನ್ನು ಅಂತ ಅರ್ಥ. ಆ 2 ಮಾರ್ಗಗಳು ಕೂಡ ನಾನಾರ್ಥದಲ್ಲಿ ಅಂದ್ರೆ ಬೇರೆ ಬೇರೆ ಪ್ರಯೋಜನ ಉಳ್ಳವುಗಳಾಗಿ ಪುರುಷಂ ಸಿನೀತಃ. ಪುರುಷಂ ಸಿನೀತಃ ಅಂದ್ರೆ ಬಧ್ನೀತಃ, ಪುರುಷನನ್ನ ಅಂದ್ರೆ ಜೀವನನ್ನ ಬಂಧಿಸುತ್ತವೆ. ನೋಡಿ, ಇಲ್ಲಿ ಪುರುಷ ಎನ್ನುವ ಶಬ್ದಕ್ಕೆ ಅರ್ಥ ಜೀವರು ಅಂತ, ಗಂಡಸರು ಅಂತ ಅರ್ಥ ಅಲ್ಲ. ಶಾಸ್ತ್ರಗಳಲ್ಲಿ ಪುರುಷ ಎನ್ನುವ ಶಬ್ದ ಬಂದಾಗೆಲ್ಲ ಜೀವಾತ್ಮರು ಅಂತ ತೆಗೆದುಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ಮನುಷ್ಯರು ಅಂತ ತೆಗೆದುಕೊಳ್ಬೇಕು. ಯಾಕಂದ್ರೆ ಶಾಸ್ತ್ರ ಅಧಿಕಾರ ಇರುವುದು ಮನುಷ್ಯರಿಗೆ ಮಾತ್ರ. ಮನುಷ್ಯ ಸಾಮಾನ್ಯರನ್ನ ಇಲ್ಲಿ ಪುರುಷ ಅಂತ ಕರೆದಿದೆ. ಪುರುಷ ಅನ್ನುವ ಶಬ್ದದ ಅರ್ಥವೇ ಪುರೀಶೇತೆ ಇತಿ ಪುರುಷಃ. ಈ ದೇಹ ಎನ್ನುವ ಪುರಿಯಲ್ಲಿ ಯಾವ ಆತ್ಮನು ವಾಸಿಸುತ್ತಾನೋ ಅವನೇ ಪುರುಷ. ಅಜ್ಞಾನದ ದೃಷ್ಟಿಯಿಂದ ಜೀವಾತ್ಮ ಅಂತ ಅರ್ಥ. ಜ್ಞಾನದ ದೃಷ್ಟಿ ನೋಡಿದಾಗ ಜೀವಾತ್ಮನೇ ಪರಮಾತ್ಮ, ಅದು ಬೇರೆ ವಿಷಯ. ಇಲ್ಲಿ ಪುರುಷ ಅಂದ್ರೆ ಮನುಷ್ಯರು, ಜೀವರು ಅಂತ ಅರ್ಥ. ಅದಕ್ಕೆ ಕೆಲವರು ವೇದದಲ್ಲಿ ಪುರುಷ ಸೂಕ್ತ ಇದೆಯಲ್ಲ, ಅದು ಗಂಡಸರಿಗೆ ಹೇಳಿದ್ದು. ಮತ್ತೊಂದು ಶ್ರೀ ಸೂಕ್ತ ಅಂತಿದೆ, ಅದನ್ನು ಶ್ರೀ ಸೂಕ್ತ ಅಂತ ಹೇಳಲ್ಲ, ಅವ್ರು ಸ್ತ್ರೀ ಸೂಕ್ತ ಅಂತ ಹೇಳ್ತಾರೆ. ಯಾಕಂದ್ರೆ ಗಂಡಸರಿಗೆ ಪುರುಷ ಸೂಕ್ತ, ಹೆಂಗಸರಿಗೆ ಸ್ತ್ರೀ ಸೂಕ್ತ ಅಂತ. ಅರ್ಥ ಗೊತ್ತಿಲ್ಲದಿದ್ದಾಗ ಹೀಗೆಲ್ಲ ತಪ್ಪು ಅಭಿಪ್ರಾಯಗಳು ಬರುತ್ತೆ. ಇಲ್ಲಿ ಪುರುಷ ಎನ್ನುವ ಶಬ್ದಕ್ಕೆ ಮನುಷ್ಯ ಮಾತ್ರರನ್ನ ಕಟ್ಟು ಹಾಕಿದೆ. ಯಾವುದು? ಶ್ರೇಯಸ್ಸಿನ ಮಾರ್ಗ ಮತ್ತು ಪ್ರೇಯಸ್ಸಿನ ಮಾರ್ಗ ಅನ್ನೋ 2 ಮಾರ್ಗಗಳು ಕೂಡ ಭಿನ್ನ ಭಿನ್ನ ಪ್ರಯೋಜನ ಉಳ್ಳವುಗಳಾಗಿ ಮನುಷ್ಯನನ್ನ ಕಟ್ಟು ಹಾಕಿದೆ. ಆಮೇಲೆ ತಯೋಹೋ ಶ್ರೇಯ ಆದದಾನಸ್ಯ ಸಾಧು ಭವತಿ. ಆ 2ಗಳಲ್ಲಿ ಯಾವ ಶ್ರೇಯಸ್ಸಿನ ಮಾರ್ಗ ಇದೆಯೋ ಅದನ್ನ ಸ್ವೀಕಾರ ಮಾಡಿದವನಿಗೆ ಉಪಾದಾನಂ ಕುರ್ವತಃ ಸಾಧು ಭವತಿ. ಸಾಧು ಅಂದ್ರೆ ಶೋಭನಂ, ಶಿವಂ, ಮಂಗಲಂ, ಕಲ್ಯಾಣಂ. ಅವನ ಒಳ್ಳೇದಾಗ್ತದೆ, ಅವನಿಗೆ ಹಿತವಾಗ್ತದೆ, ಅವನ ಉದ್ಧಾರವಾಗ್ತದೆ. ಶ್ರೇಯಸ್ಸಿನ ಮಾರ್ಗವನ್ನು ಪಡೆದುಕೊಂಡವನು ಉದ್ಧಾರವಾಗ್ತದೆ. ಆಮೇಲೆ ಯಹ ಪ್ರೇಯ ವೃಣೀತೆ ಸಹ ಅರ್ಥಾಧೀಯತೆ. ಯಾವಾತನು ಪ್ರೇಯ ಮಾರ್ಗವನ್ನು ಆಯ್ದುಕೊಳ್ಳುತ್ತಾನೋ ಅವನು ಅರ್ಥಾತ್ ಹೀಯತೆ. ಇಲ್ಲಿ ಅರ್ಥಾತ್ ಅಂದ್ರೆ ಪುರುಷಾರ್ಥಾತ್, ಪಾರಮಾರ್ಥಿಕಾತ್, ಪ್ರಯೋಜನಾತ್, ನಿತ್ಯಾತ್ ಪ್ರಚ್ಯವತೆ ಅಂತ ಹೇಳ್ತಾರೆ. ಯಾವಾತನು ಅದೂರದರ್ಶಿಯು, ವಿಮೂಢನು ಈ ಪ್ರೇಯ ಮಾರ್ಗವನ್ನು ಆಯ್ದುಕೊಳ್ತಾನೋ ಅವನು ಪರಮ ಪುರುಷಾರ್ಥವಾದ ಮೋಕ್ಷದಿಂದ ವಂಚಿತನಾಗ್ತಾನೆ, ಮೋಕ್ಷ ಅವನಿಗೆ ಸಿಗೋದಿಲ್ಲ ಅಂತ ಈ ಮಂತ್ರದ ಅರ್ಥ. ಏನರ್ಥ ಇನ್ನೊಮ್ಮೆ ಹೇಳೋದಾದ್ರೆ, ಶ್ರೇಯಸ್ಸು ಪ್ರೇಯಸ್ಸು ಅನ್ನುವ 2 ಮಾರ್ಗಗಳು ಅತ್ಯಂತ ಬೇರೆ ಬೇರೆಯಾದವುಗಳು.
ಭಿನ್ನ ಭಿನ್ನ ಪ್ರಯೋಜನಗಳುಳ್ಳವುಗಳಾಗಿ ಮನುಷ್ಯನನ್ನ ಕಟ್ಟು ಹಾಕುತ್ತವೆ. ಯಾವಾತನು ಶ್ರೇಯಸ್ಸಿನ ಮಾರ್ಗವನ್ನ ಆಯ್ದುಕೊಳ್ಳುತ್ತಾನೋ ಅವನ ಹಿತವಾಗುತ್ತದೆ, ಅವನ ಉದ್ಧಾರ ಆಗುತ್ತದೆ. ಯಾವಾತನು ಪ್ರೇಯಸ್ಸಿನ ಮಾರ್ಗವನ್ನು ಆಯ್ದುಕೊಳ್ಳುತ್ತಾನೋ ಅವನು ಪರಮ ಪುರುಷಾರ್ಥವಾದ ಮೋಕ್ಷದಿಂದ ವಂಚಿತನಾಗುತ್ತಾನೆ ಅಂತ ಈ ಮಂತ್ರದ ಅರ್ಥ. ಈಗ ನೋಡೋಣ, ಇಲ್ಲಿ 2 ಮಾರ್ಗಗಳ ಬಗ್ಗೆ ಹೇಳ್ತಾ ಇದೆ. ಶ್ರೇಯಸ್ಸಿನ ಮಾರ್ಗ, ಪ್ರೇಯಸ್ಸಿನ ಮಾರ್ಗ. ಶ್ರೇಯಸ್ಸು ಎನ್ನುವ ಶಬ್ದ ಅರ್ಥ ಏನು? ಶ್ರೇಯ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಅರ್ಥ, ಅಂದ್ರೆ ಉತ್ತಮವಾದ ಮಾರ್ಗ ಅಂತ. ಅದಕ್ಕೆ ಶ್ರೇಯ ಅನ್ನೋ ಶಬ್ದದ ವ್ಯುತ್ಪತ್ತಿ ಹೇಗಿದೆ ಅಂದ್ರೆ ಅತಿಶಯೇನ ಪ್ರಶಸ್ಯಂ ಶ್ರೇಯ, ಅತ್ಯಧಿಕ ಶ್ರೇಷ್ಠವಾದದ್ದು ಶ್ರೇಯ ಅಂತ ಕರೀತಾರೆ. ಯಾವುದು ಅತ್ಯಂತ ಉತ್ತಮವ ಅದು ಶ್ರೇಯಸ್ಸಿನ ಮಾರ್ಗ. ಶಂಕರ ಭಗವತ್ಪಾದರು ಶ್ರೇಯ ಅನ್ನೋ ಶಬ್ದಕ್ಕೆ ನಿಶ್ರೇಯಸಂ ಅಂತ ಕರೀತಾರೆ. ಮೋಕ್ಷವೇ ಅತ್ಯಂತ ಶ್ರೇಷ್ಠವಾದಂಥದ್ದು. ಜೀವನದಲ್ಲಿ ಸಾಧಿಸಬೇಕಾದದ್ದು ದೊಡ್ಡ ಗುರಿ ಏನಾದರೂ ಇದ್ರೆ ಅದು ನಿಶ್ರೇಯಸ್ ಅಥವಾ ಮೋಕ್ಷ. ಅದು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಮತ್ತೆ ಮತ್ತೆ ಹೇಳಿದೆ. ಮನುಷ್ಯ ಮಾತ್ರ ಆದವರು ಜೀವನವನ್ನ ಅದಕ್ಕೆ ಮೀಸಲಾಗಿಡಬೇಕು ಅಂತ. ಶಂಕರ ಭಗವತ್ಪಾದರು ತಮ್ಮ ಧನ್ಯಾಷ್ಟಕಂ ಗ್ರಂಥದಲ್ಲಿ ತೇ ಧನ್ಯ ಭುವಿ ಪರಮಾರ್ಥ ನಿಶ್ಚಿತೇಹ ಶೇಷಾಸ್ತು ಭ್ರಮ ನಿಲಯೇ ಪರಿಭ್ರಮಂತಿ ಅಂತ ಹೇಳಿದ್ದಾರೆ. ಭುವಿ ಪರಮಾರ್ಥ ನಿಶ್ಚಿತೇಹ, ಯಾರ ಚೇಷ್ಟೆಗಳು ಕರ್ಮಗಳು ಪರಮಾರ್ಥಕ್ಕಾಗಿ ಇವೆಯೋ ಅವರು ಧನ್ಯರು. ಆದ್ದರಿಂದ ಶ್ರೇಯಸ್ಸಿನ ಮಾರ್ಗ ಅಂದ್ರೆ ಮೋಕ್ಷ ಮಾರ್ಗ ಅಂತ ಅರ್ಥ. ಇನ್ನು ಪ್ರೇಯಸ್ಸಿನ ಮಾರ್ಗ ಅಂದ್ರೆ ಏನು? ಪ್ರೇಯಸ್ ಅನ್ನೋ ಶಬ್ದಕ್ಕೆ ಪ್ರೇಯ ಅನ್ನೋ ಶಬ್ದದ ಅರ್ಥ ಪ್ರಿಯತರ, ಪ್ರಿಯತರಂ ಅಂತ. ಅಂದ್ರೆ ಖುಷಿ ಕೊಡುವ ಮಾರ್ಗ, ಸುಲಭವಾಗಿ ಸುಖ ಕೊಡುವ ಮಾರ್ಗ, ಭೋಗ ಮಾರ್ಗ ಅಂತ ಕರಿಬಹುದು. ಒಂದು ಮುಕ್ತಿ ಮಾರ್ಗ, ಇನ್ನೊಂದು ಭುಕ್ತಿ ಮಾರ್ಗ ಅಂತ ಕರಿಬಹುದು. 2 ಮಾರ್ಗಗಳಿವೆ. ಅದನ್ನೇ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಶಬ್ದಗಳಿಂದ ಕರೆದಿದ್ದಾರೆ. ಈ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳಿದೆಯೋ ಅದರಲ್ಲಿ ಧರ್ಮ ಅರ್ಥ ಕಾಮವನ್ನ ಗೌಣ ಪುರುಷಾರ್ಥ ಅಂತ ಹೇಳ್ತಾರೆ, ಮೋಕ್ಷವನ್ನ ಪರಮ ಪುರುಷಾರ್ಥ ಅಂತ ಹೇಳ್ತಾರೆ. ಈ ಗೌಣ ಪುರುಷಾರ್ಥಕ್ಕೆ ಪ್ರೇಯಸ್ ಅಂತ ಕರ್ತಿದ್ದಾರೆ, ಪರಮ ಪುರುಷಾರ್ಥಕ್ಕೆ ಶ್ರೇಯಸ್ ಅಂತ ಕರೆದಿದ್ದಾರೆ. ಪುರುಷಾರ್ಥ ಅಂದ್ರೂ ಕೂಡ ಇಲ್ಲಿಯೂ ಪುರುಷ ಅಂದ್ರೆ ಮನುಷ್ಯ ಮಾತ್ರರು, ಅರ್ಥ ಅಂದ್ರೆ ಪ್ರಯೋಜನ ಅಂತ. ಮನುಷ್ಯ ಮಾತ್ರರು ಯಾವ ಪ್ರಯೋಜನವನ್ನು ಬಯಸುತ್ತಾರೋ ಅದೇ ಪುರುಷಾರ್ಥ. ಪುರುಷೈಹಿ ಅರ್ಥ್ಯತೆ ಇತಿ ಪುರುಷಾರ್ಥ. ಮನುಷ್ಯ ಮಾತ್ರರಿಂದ ಬಯಸಲ್ಪಡುವಂತಹ ಸಂಗತಿಗಳಿಗೆ ಪುರುಷಾರ್ಥ ಅಂದ್ರೆ ಟೋಟಲ್ ಡಿಸೈರ್ ಆಫ್ ಹ್ಯೂಮನ್ ಬೀಯಿಂಗ್. ಮನುಷ್ಯನ ಎಲ್ಲ ಬಯಕೆಗಳನ್ನ 4 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಧರ್ಮ, ಇನ್ನೊಂದು ಅರ್ಥ, ಮತ್ತೊಂದು ಕಾಮ, ಕೊನೆಯದಾಗಿ ಮೋಕ್ಷ. ಅಂದ್ರೆ ಟೋಟಲ್ ಡಿಸೈರ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅನ್ನ ಎಲ್ಲ ಬಯಕೆಗಳ 4 ಮುಖ್ಯ ಭಾಗಗಳು. ಧರ್ಮ ಅಂತ ಹೇಳಿದ್ರೆ ಪುಣ್ಯ ಅಂತ ಅರ್ಥ. ಇಲ್ಲಿ ಸತ್ಕರ್ಮದಿಂದ ಜನಿತವಾಗುವಂತಹ ಏನು ಪುಣ್ಯ ಇದೆ ಅದನ್ನು ಮನುಷ್ಯ ಬಯಸ್ತಾನೆ. ಪುಣ್ಯದಿಂದ ಏನು ಲಾಭ? ನಮಗೆ ದೇಶಾಂತರದಲ್ಲಿ ಕಾಲಾಂತರದಲ್ಲಿ ಸುಖವನ್ನ ನೀಡಬಲ್ಲದು. ಸ್ವರ್ಗಲೋಕಾದಿಗಳಲ್ಲಿಯೂ ಕೂಡ ಅಥವಾ ಇಹಲೋಕದಲ್ಲಿ ಮುಂದೆ ಯಾವಾಗ ನಮ್ಗೆ ಸುಖ ಕೊಡುತ್ತೆ, ನಮ್ಮ ಮಕ್ಕಳು ಮರಿಗಳಿಗೆ ಸುಖ ಆಗ್ತದೆ. ಆದ್ರಿಂದ ಪುಣ್ಯ ಮಾಡ್ಬೇಕಪ್ಪ, ದಾನ ಧರ್ಮ ಮಾಡ್ಬೇಕಪ್ಪ ಅಂತ ಹೇಳ್ಕೊಂಡು ಪುಣ್ಯ ಸಂಚಯ ಮಾಡುವಂಥದ್ದು ಹಿಂದೆ ಬಹಳ ಇತ್ತು. ಅದು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಆದ್ರಿಂದ ಧರ್ಮ ಅನ್ನೋದು ಕೂಡ ಮನುಷ್ಯನು ಬಯಸ್ತಕ್ಕಂತಹ ಒಂದು ಸಂಗತಿ. ಇನ್ನೊಂದು ಅರ್ಥ. ಅರ್ಥ ಅಂದ್ರೆ ಸಾಮಾನ್ಯವಾಗಿ ದುಡ್ಡು ಅಂತ ಯೋಚನೆ ಮಾಡ್ತೇವೆ ನಾವು, ಅಲ್ಲ. ಮನುಷ್ಯನ ಭದ್ರತೆಗೋಸ್ಕರ, ಅಂದ್ರೆ ಭೋಗ ವಸ್ತುಗಳನ್ನ ದೊರಕಿಸಿಕೊಡುವುದಷ್ಟೇ ಅಲ್ಲ, ಭವಿಷ್ಯದ ಭದ್ರತೆಗೋಸ್ಕರ ಅವನು ಏನೇನು ಮಾಡಿಟ್ಕೊಳ್ತಾನೆ ಎಲ್ಲವನ್ನೂ ಅರ್ಥ ಎಂದು ಪರಿಗಣಿಸಲ್ಪಡ್ತದೆ.
ಉದಾಹರಣೆಗೆ ಮನೆ ಇರಬಹುದು, ವಾಹನಗಳಿರಬಹುದು, ಆಸ್ತಿ ಇರಬಹುದು, ಅಥವಾ ದುಡ್ಡಿರಬಹುದು. ಇವೆಲ್ಲವೂ ಕೂಡ ಸೆಕ್ಯೂರಿಟಿ, ಸುರಕ್ಷಿತತೆಯ ದೃಷ್ಟಿಯಿಂದ ಅವನೇನು ಸಂಗ್ರಹಿಸ್ತಾನೆ ಅದಕ್ಕೆ ಅರ್ಥ ಎಂಬ ಶಬ್ದ ಬಳಸಲ್ಪಟ್ಟಿದೆ. ಯಾಕಂದ್ರೆ ಮನುಷ್ಯನಿಗೆ ಎರಡು ಮುಖ್ಯವಾಗಿ ಬೇಸಿಕ್ ಡಿಸೈರ್, ಭಯ ನಿವೃತ್ತಿ, ಸುಖ ಪ್ರಾಪ್ತಿ ಎರಡೂ ಇರ್ತದೆ ಅವನಿಗೆ. ಈ ಭಯ ನಿವೃತ್ತಿ ಆಗ್ಬೇಕು ಅಂದ್ರೆ ಸೆಕ್ಯೂರಿಟಿ ಬೇಕಾಗ್ತದೆ ಅವನಿಗೆ, ರಕ್ಷಣೆ. ಅದಕ್ಕೋಸ್ಕರವಾಗಿ ಅವನು ಒಂದಿಷ್ಟು ಸಂಗತಿಗಳನ್ನು ಸಂಗ್ರಹಿಸ್ತಾನೆ. ಒಡವೆ, ಚಿನ್ನ, ಆಸ್ತಿ, ಮನೆ, ಈವನ್ ಬಾಂಡ್ ಕೂಡ. ಫ್ಯೂಚರ್ ಏನೆಲ್ಲ LIC ಬಾಂಡ್ ಮುಂತಾದ ಬಾಂಡ್ಗಳೆಲ್ಲ ಇರ್ತದಲ್ಲ, ಮುಂದೆ ಆರೋಗ್ಯ ಕೆಟ್ರೆ ದುಡ್ಡು ಬೇಕಾಗ್ತದೆ ಅಂತ, ಅವೆಲ್ಲ ಅರ್ಥದೊಳಗಡೆ ಬಂದ್ಬಿಡ್ತದೆ, ಸೆಕ್ಯೂರಿಟಿ ಪರ್ಪಸ್. ಇನ್ನೊಂದು ಕಾಮ ಅಂತ ಹೇಳ್ತಾರೆ. ಕಾಮ ಅಂದ್ರೆ ಕಾಮ್ಯಂತೆ ಇತಿ ಕಾಮಃ. ಇಲ್ಲಿ ಕಾಮ ಅಂದ್ರೆ ಬಯಕೆಗಳು ಅಂತ ಅರ್ಥ ಅಲ್ಲ, ಭೋಗ ವಸ್ತುಗಳು ಅಂತ ಅರ್ಥ. ಕಾಮ ಅನ್ನೋ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಮನಸ್ಸಿನಲ್ಲಿರುವ ಬಯಕೆಗಳಿಗೂ ಕಾಮ ಅಂತಾರೆ, ಭೋಗ ವಸ್ತುಗಳು, ವಿಷಯ ವಸ್ತುಗಳಿಗೂ ಕಾಮ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಾಮ ಅಂದ್ರೆ ಭೋಗ ವಸ್ತುಗಳು ಅಂತ. ಇಂದ್ರಿಯಗಳಿಗೆ ಬೇಕಾದಂತಹ ಭೋಗ ವಸ್ತುಗಳೇನಿದೆಯೋ, ನಾಲಿಗೆಗೆ ರುಚಿಕರವಾದಂತಹ ಆಹಾರ, ಮೂಗಿಗೆ ಸುಗಂಧ, ಕಣ್ಣಿಗೆ ರೂಪ. ರೂಪ ಅಂದ್ರೆ ಡೈರೆಕ್ಟ್ ರೂಪ, ಟಿವಿ ಮುಂತಾದಂತಹ ವಸ್ತುಗಳು. ಕಿವಿಗಳಿಗೆ ಸುಂದರವಾದಂತಹ ಸುಖದ ಶಬ್ದವನ್ನು ಉಂಟು ಮಾಡತಕ್ಕಂತಹ ಸಾಧನಗಳು. ಈ ರೀತಿಯಾದಂತಹ ಭೋಗ ವಸ್ತುಗಳಿಗೆ ಇಲ್ಲಿ ಕಾಮ ಅಂತ ಕರೆದಿದ್ದಾರೆ. ಧರ್ಮ ಆಯ್ತು, ಅರ್ಥ ಆಯ್ತು, ಕಾಮ ಆಯ್ತು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮೋಕ್ಷ. ಮೋಕ್ಷ ಅಂತ ಹೇಳಿದ್ರೆ ಆತ್ಯಂತಿಕ ದುಃಖ ನಿವೃತ್ತಿಯಾಗಿ ನಿರತಿಶಯವಾದ ಸುಖ ಪ್ರಾಪ್ತಿಯಾಗೋದು. ಯಾವ ಪ್ರಯತ್ನವೂ ಇಲ್ಲದೆ ದುಃಖವೆಲ್ಲವೂ ನಿವೃತ್ತಿಯಾಗಿ ನಿರಂತರ ಸುಖದ ಅನುಭೂತಿ ಆಗ್ತಾ ಇರುವಂತಹ ಸ್ಥಿತಿಗೆ ಹೆಸರು ಮೋಕ್ಷ ಅಂತ. ಅಷ್ಟೇ ಅಲ್ಲ, ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಆಗುವುದು ಅಂತ. ಅದಕ್ಕೆ ಎರಡು ಮುಖ್ಯ ಅರ್ಥವನ್ನು ತೆಗೆದುಕೊಳ್ಬೇಕು ಮೋಕ್ಷ ಅಂದಾಗ. ಒಂದು, ಬದುಕಿರುವಾಗ ಸಂಪೂರ್ಣ ದುಃಖ ನಿವೃತ್ತಿಯಾಗಿ ಸಹಜವಾಗಿ ಸುಖದ ಅನುಭವ ಆಗ್ತಾ ಇರೋದು ಒಂದು. ಇನ್ನೊಂದು, ಸತ್ತ ಮೇಲೆ ಮರುಹುಟ್ಟು ಇಲ್ಲದಂತ ಸ್ಥಿತಿ. ಇದೆರಡು ಸೇರಿಸಿಕೊಂಡು ಮೋಕ್ಷ ಎಂಬ ಶಬ್ದಕ್ಕೆ ಅರ್ಥ ಆಗ್ತದೆ. ಈ ಆರಂಭದ ಮೂರೇನಿದೆ, ಧರ್ಮ ಅರ್ಥ ಕಾಮವನ್ನ ಗೌಣ ಪುರುಷಾರ್ಥ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ಪ್ರೇಯೋ ಮಾರ್ಗ ಅಂತ, ಪ್ರೇಯಸ್ಸಿನ ಮಾರ್ಗ ಅಂತ ಕರೆದಿದ್ದಾರೆ. ನೋಡಿ, ಪ್ರೇಯಸ್ ಅನ್ನೋದು ಪುಲ್ಲಿಂಗ, ಸ್ತ್ರೀಲಿಂಗದಲ್ಲಿ ಪ್ರೇಯಸಿ ಅಂತ ಆಗುತ್ತೆ. ಶ್ರೇಯಸ್ ಅನ್ನೋದು ಪುಲ್ಲಿಂಗದಲ್ಲಿ, ಸ್ತ್ರೀಯಿಂದ ಶ್ರೇಯಸಿ ಅಂತ ಆಗ್ತದೆ. ಆದ್ದರಿಂದ ಶ್ರೇಯೋ ಮಾರ್ಗ ಧರ್ಮ ಅರ್ಥ ಕಾಮ, ಮೋಕ್ಷ ಅನ್ನುವಂಥದ್ದು ಅದು ಪ್ರೇಯೋ ಮಾರ್ಗ ಅನ್ನೋದು ಧರ್ಮ ಅರ್ಥ ಕಾಮ, ಮೋಕ್ಷ ಅನ್ನೋದು ಶ್ರೇಯಸ್ಸಿನ ಮಾರ್ಗ. ಪ್ರೇಯೋ ಮಾರ್ಗ, ಶ್ರೇಯೋ ಮಾರ್ಗ, ಪ್ರೇಯಸ್ ಮತ್ತು ಶ್ರೇಯಸ್ ಈ ಎರಡು ಶಬ್ದಗಳನ್ನು ಬಳಸಿದ್ದಾರೆ. ಅದಕ್ಕೆ ಇನ್ನೊಂದು ಶಬ್ದವು ಸಾಮಾನ್ಯವಾಗಿ ನಾವು ಕಾಣ್ತೇವೆ, ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಪ್ರೇಯಸ್ಸಿನ ಮಾರ್ಗಕ್ಕೆ ಪ್ರವೃತ್ತಿ ಮಾರ್ಗ ಅಂತಲೂ, ಶ್ರೇಯಸ್ಸಿನ ಮಾರ್ಗಕ್ಕೆ ನಿವೃತ್ತಿ ಮಾರ್ಗ ಅಂತಲೂ ಕರೆಯುವಂಥದ್ದು ಕಾಣ್ತದೆ. ಶಂಕರ ಭಗವತ್ಪಾದರು ಭಾಷ್ಯದಲ್ಲಿ ಈ ಪ್ರೇಯಸ್ಸಿನ ಮಾರ್ಗಕ್ಕೆ ಅಭ್ಯುದಯ ಮಾರ್ಗ ಅಂತ ಕರೆದಿದ್ದಾರೆ. ಶ್ರೇಯಸ್ಸಿನ ಮಾರ್ಗಕ್ಕೆ ಅಮೃತತ್ವಾರ್ಥಿ ಅಂತ ಕರೆದಿದ್ದಾರೆ. ಅಮೃತತ್ವ ಅಂದ್ರೆ ಮೋಕ್ಷ. ಅಭ್ಯುದಯ ಮತ್ತು ನಿಶ್ರೇಯಸ್ ಎಂಬ ಎರಡು ಶಬ್ದ ಇದೆ. ಅದನ್ನೇ ಇಲ್ಲಿ ಪ್ರೇಯ ಮತ್ತು ಶ್ರೇಯ ಅಂತ ಕರೆದಿದ್ದಾರೆ. ಹಾಗಂದ್ರೆ ಏನರ್ಥ? ಒಂದು ಇಂದ್ರಿಯ ಭೋಗ ಪ್ರಧಾನವಾದ ಜೀವನ ಶೈಲಿ, ಇನ್ನೊಂದು ಮೋಕ್ಷ ಪ್ರಧಾನವಾದ ಜೀವನ ಶೈಲಿ. ಈ ಎರಡು ರೀತಿಯ ಜೀವನ ಶೈಲಿಗಳಿಂದ ಮನುಷ್ಯ ಬಂಧಿತನಾಗಿದ್ದಾನೆ ಅಂತ. ತುಂಬಾ ಅಲ್ಪಸಂಖ್ಯೆಯಲ್ಲಿದ್ದಾರೆ ಯಾರು ಮೋಕ್ಷ ಮಾರ್ಗಕ್ಕೆ ಕಟ್ಟು ಬಿದ್ದಿರುವ ಜೀವನ ಶೈಲಿಯನ್ನು ಹೊಂದಿರುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಉಳಿದವರೆಲ್ಲರೂ ಕೂಡ 99% ಅಂತ ಕರಿಬಹುದೇನೋ, ಎಲ್ಲ ಪ್ರೇಯೋ ಮಾರ್ಗ, ಪ್ರಿಯತರ ಮಾರ್ಗ, ಶಾರ್ಟ್ ಕಟ್ ಹ್ಯಾಪಿನೆಸ್, ಅತ್ಯಂತ ಸರಳವಾಗಿ ಸುಲಭವಾಗಿ ಬೇಗನೆ ಸುಖ ಸಿಕ್ಕಿಬಿಡಬೇಕು ಅಂತಹ ಸುಖದ ಅಪೇಕ್ಷೆಯಲ್ಲಿ ಬದುಕನ್ನು ನಡೆಸ್ತಾ ಇರುವವರು ತುಂಬಾ ಜನ ಇದ್ದಾರೆ.
ಹಾಗಂತ ಮೋಕ್ಷ ಮಾರ್ಗಕ್ಕೂ ಕಟ್ಟು ಬಿದ್ದಿರುವವರು ಕೆಲವರು ಇದ್ದಾರೆ. ಸಂಖ್ಯೆ ಯಾವತ್ತೂ ಕಡಿಮೆನೆ. ಅದಕ್ಕೆ ಯಾರೋ ಹೇಳ್ತಾ ಇದ್ರು, ಈ ಅಧ್ಯಾತ್ಮ ಉಪನ್ಯಾಸಗಳಿಗೆ ಯಾಕೆ ಎಷ್ಟು ಕಡಿಮೆ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ. ಈ ಯೂಟ್ಯೂಬ್ ಮುಂತಾದವುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ, ಅಧ್ಯಾತ್ಮದ ಉಪನ್ಯಾಸಗಳ ವ್ಯೂಸ್ ತುಂಬಾ ಕಡಿಮೆ ಇರ್ತದೆ. ಅದು ಯಾವುದೋ ಬೇಡದ್ದು ಒಂದು ಸುಮ್ಮನೆ ಹೀಗೆ ತಮಾಷೆಗೋಸ್ಕರ ಮಾಡಿರ್ತಕ್ಕಂತಹ ಇದೆಲ್ಲ ದೃಶ್ಯಗಳೆಲ್ಲ ಬಹಳಷ್ಟು ಲಕ್ಷ ಸಂಖ್ಯೆಯ ವ್ಯೂಗಳನ್ನು ಹೊಂದಿರ್ತದೆ. ನಮ್ದೆಲ್ಲ ಉಪನ್ಯಾಸ 1,000 2,000 ಇರ್ತದೆ. ಹಾಗೆ ಉಪನ್ಯಾಸಗಳಲ್ಲಿ ಅಷ್ಟೇ ಸಂಖ್ಯೆ, ಅಧ್ಯಾತ್ಮ ಉಪನ್ಯಾಸಗಳ ಸಂಖ್ಯೆ ಕಡಿಮೆ. ಯಾಕೆ ಕಡಿಮೆ? ಅದಕ್ಕೆ ಕಡಿಮೆ ಇರೋದೇ ಅದಕ್ಕೆ ಶೋಭೆ ಅಂತ ಒಬ್ರು ಮಹಾತ್ಮರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಆಧ್ಯಾತ್ಮಿಕ ಉಪನ್ಯಾಸಗಳಲ್ಲಿ ಸಂಖ್ಯೆ ತುಂಬಾ ಸೇರ್ಬಿಟ್ರೆ ಶ್ರವಣ ಮಾಡುವವ್ರ ಬಗ್ಗೂ ಸಂಶಯ ತಾಳ್ಬೇಕು, ಉಪನ್ಯಾಸ ಮಾಡುವವ್ರ ಬಗ್ಗೂ ಸಂಶಯ ತಾಳ್ಬೇಕು ಅಂತ ಒಬ್ರು ಹಿರಿಯರು ಹೇಳ್ತಿದ್ರು. ಮೊದಲನೇದು, ಉಪನ್ಯಾಸ ಮಾಡುವವರು ಸ್ಪಷ್ಟವಾದ ಅಧ್ಯಾತ್ಮವನ್ನಷ್ಟೇ ಹೇಳ್ತಾ ಇಲ್ಲ ಅಂತ ಅರ್ಥ. ಇಲ್ಲ, ಕೇಳಲಿಕ್ಕೆ ಬಂದವರು ಉಪನ್ಯಾಸ ಕೇಳಲಿಕ್ಕೆ ಬಂದಿಲ್ಲ, ಬೇರೆ ಇನ್ನೇ ಉದ್ದೇಶದಿಂದ ಬಂದಿದ್ದಾರೆ, ಮಧ್ಯಾಹ್ನ ಬಹುಶಃ ಊಟ ಕೊಡ್ತಾರೆ ಅಂತ ಕಾಣಿಸುತ್ತೆ, ಅದಕ್ಕೆ ಬಂದಿದ್ದಾರೆ. ಅದರಲ್ಲಿ ಅರ್ಥ ಇಷ್ಟೇ, ಈ ನಿಶ್ರೇಯಸ್ಸಿನ ಮಾರ್ಗ ಅನ್ನುವಂಥದ್ದು ಅಪರೂಪವಾದಂಥದ್ದು. ಅದನ್ನೇ ಮುಂದಕ್ಕೆ ಹೇಳಲಿಕ್ಕಿದ್ದಾನೆ ಯಮಧರ್ಮರಾಜ. ಒಟ್ಟಿನಲ್ಲಿ 2 ರೀತಿಯ ಮಾರ್ಗಗಳಿವೆ ಎಂಬುದನ್ನು ಹೇಳ್ತಾನೆ. ಇನ್ನು ತಯೋ ಶ್ರೇಯ ಆದಧಾನಸ್ಯ ಸಾಧು ಭವತಿ, ಈ ಶ್ರೇಯಸ್ಸಿನ ಮಾರ್ಗವನ್ನು ಯಾರು ಆಯ್ದುಕೊಳ್ತಾರೋ ಅವರಿಗೆ ಸಾಧು ಆಗ್ತದೆ ಅಂತ. ಸಾಧು ಎನ್ನುವ ಶಬ್ದಕ್ಕೆ ಅರ್ಥ ಮಂಗಲ ಅಂತ ಅರ್ಥ. ಶೋಭನ, ಶಿವ, ಮಂಗಲ, ಕಲ್ಯಾಣ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಅವನಿಗೆ ನಿಜವಾದ ಹಿತವಾಗ್ತದೆ ಅಂತ ಅರ್ಥ. ಒಂದು ಹಿತದ ಮಾರ್ಗ, ಇನ್ನೊಂದು ಸುಖದ ಮಾರ್ಗ. ಕಳೆದ ಬಾರಿ ನಾನೊಂದು ಕಡೆಗೆ ಸತ್ಸಂಗಕ್ಕೆ ಹೋಗಿದ್ದೆ. ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಸೇರಿದ್ರು. ಅದರಲ್ಲಿ ಮುಖ್ಯಾಧ್ಯಾಪಕರೊಬ್ಬರು ಒಂದು ಪ್ರಶ್ನೆ ಕೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೇವೆ, ಈ ವಿದ್ಯಾರ್ಥಿ ಜೀವನದಲ್ಲಿಯೂ ಹಾಗೆ, ಮತ್ತು ತದನಂತರ ಅವರು ಕಾರ್ಯಕ್ಷೇತ್ರಕ್ಕೆ ಹೋದ ಮೇಲೂ ಕೂಡ ವಿವಾಹದ ಸಂದರ್ಭ ಬಂದಾಗ ಪ್ರೇಮ ವಿವಾಹ ಮುಂತಾದವುಗಳದ್ದು ನಾವು ಕಾಣ್ತೇವೆ. ತಂದೆ ತಾಯಿಗಳು ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ಸಾಕಿದ್ದು, ಅವರು ನಿಶ್ಚಯ ಮಾಡಿರುವುದನ್ನು ತಿರಸ್ಕರಿಸಿ ತಮ್ಮದೇ ಆಯ್ಕೆಯನ್ನ ಯಾಕೆ ವಿದ್ಯಾರ್ಥಿಗಳು ಮಾಡ್ತಾರೆ ಅಂತ. ಇದಕ್ಕೆ ಕಾರಣ ಇಷ್ಟೇ, ಏನಪ್ಪಾ ಅಂದ್ರೆ ಪ್ರೇಯಸ್ಸು ಶ್ರೇಯಸ್ಸು ಅಷ್ಟೆ. ತಂದೆ ತಾಯಿಗಳು ಮಕ್ಕಳ ಸುಖವನ್ನಷ್ಟೇ ಕಾಣಲ್ಲ, ಅವರ ಹಿತವನ್ನು ಕೂಡ ನೋಡ್ತಾರೆ. ಅವರ ಕುಲ, ಗೋತ್ರ, ಆ ಹುಡುಗನ ಸಂಸ್ಕಾರ, ತಂದೆ ತಾಯಿಯ ಸಂಸ್ಕಾರ, ಮತ್ತೆ ಭವಿಷ್ಯದಲ್ಲಿ ಅವಳು ದೀರ್ಘಕಾಲ ಸುಖವಾಗಿ ಬಾಳ್ತಾಳೋ ಹೇಗೆ, ಆ ರೀತಿ ಹಿನ್ನೆಲೆ ಅವರಿಗೆ ಇದೆಯೋ ಇಲ್ವೋ ಹೇಗೆ, ಕುಟುಂಬಗಳು ಒಂದಾಗ್ಲಿಕ್ಕೆ ಅಲ್ಲಿ ಏನಾದ್ರೂ ಅಡೆತಡೆ ಇದೆಯೋ ಹೇಗೆ, ಹೀಗೆ ಎಲ್ಲವನ್ನೂ ಪರಿಶೀಲನೆ ಮಾಡಿ ಯಾವ ರೀತಿಯಂತಹ ಒಂದು ಕುಟುಂಬಕ್ಕೆ ಅವಳು ಸೇರಿದ್ರೆ ಅವಳು ಸುಖವಾಗಿ ಬಾಳ್ತಾಳೆ, ಸುರಕ್ಷಿತವಾಗಿರ್ತಾಳೆ. ಸುರಕ್ಷಿತತೆ, ಸುಖ ಅನ್ನೋದು ದೀರ್ಘಕಾಲ ಇರಬೇಕು ಅನ್ನುವಂಥದ್ದನ್ನ ಮನಸ್ಸಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ತಾರೆ. ಆದ್ರೆ ಹುಡುಗಿ ಏನ್ ಮಾಡ್ತಾಳೆ, ಹುಡುಗನು ಎಲ್ರಿಗೂ ಒಂದೇ ನಿಯಮ, ಶೀಘ್ರವಾಗಿ ಸುಖ ಕೊಟ್ಬಿಡ್ಬೇಕು, ಶೀಘ್ರವಾಗಿ ಸುಖ, ಇವನು ತನ್ನನ್ನು ತುಂಬಾ ಪ್ರೀತಿಸ್ತಾನೆ, ತುಂಬಾ ಸುಖ ಕೊಡ್ತಾನೆ ಅಂತ ಅವ್ರ ನಿರ್ಣಯಕ್ಕೆ ಬಂದ್ಬಿಡ್ತಾರೆ. 10-20 ವರ್ಷಗಳ ಕಾಲ ಸಾಕಿದಂತ ತಂದೆ ತಾಯಿ ಸುಖವನ್ನು ಕೊಡೋದಿಲ್ಲ, ಮೊನ್ನೆ ನಿನ್ನೆ ಪರಿಚಯ ಆದಂತಹ ವ್ಯಕ್ತಿ ಸುಖವಾಗಿ ನನ್ನನ್ನ ಇಡ್ತಾನೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಈ ಪ್ರೇಯಸ್ಸಿನ ಮಾರ್ಗ ಅನ್ನೋದು ಹಾಗೆ, ಅದು ತಕ್ಷಣ ಸುಖವನ್ನು ಕೊಡ್ತದೆ, ಚೆನ್ನಾಗಿಡತ್ತೆ ನಮ್ಮನ್ನ, ಇಲ್ಲ ಸರಿ, ಆದ್ರೆ ದೀರ್ಘಕಾಲೀನ ಹಿತವನ್ನು, ಉದ್ಧಾರವನ್ನು, ಶಾಂತಿಯನ್ನು, ಸುರಕ್ಷಿತತೆಯನ್ನು ಅದು ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೀರ್ಘಕಾಲೀನ ಸುಖ, ಶಾಂತಿ, ಸುರಕ್ಷಿತತೆ ಯಾವುದು ಕೊಡ್ತದೋ ಅದು ಶ್ರೇಯೋ ಮಾರ್ಗ, ಅದು ಸಾಧು ಅಂತ ಇಲ್ಲಿ ಉಪನಿಷತ್ತು ಕರೆದಿದೆ. ಆಮೇಲೆ ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತೆ, ಈ ಪ್ರೇಯಸ್ಸಿನ ಮಾರ್ಗವನ್ನ ಯಾರು
ಆಯ್ದುಕೊಳ್ತಾರೋ, ಭೋಗ ಮಾರ್ಗವನ್ನ ಯಾರು ಆಯ್ದುಕೊಳ್ತಾರೋ ಅವರು ಪರಮ ಪುರುಷಾರ್ಥದಿಂದ ವಂಚಿತರಾಗುತ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೇ. ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ಅವರು ಸಿಲುಕ್ತಾರೆ. ಅಷ್ಟೇ ಇಲ್ಲ, ಇಹಲೋಕದ ಭೋಗಭಾಗ್ಯಗಳನ್ನಷ್ಟೇ ಬಯಸುವವನು, ಪಾರಮಾರ್ಥಿಕ ಚಿಂತನೆಯನ್ನು ಎಳ್ಳಷ್ಟೂ ತನ್ನ ಜೊತೆಗೆ ಇರದೇ ಇರುವ ವ್ಯಕ್ತಿ ಇಹಲೋಕದಲ್ಲಿಯೇ ದುಃಖವನ್ನು ಅನುಭವಿಸ್ತಾನೆ. ಪರಮಾರ್ಥದಿಂದ ವಂಚಿತವಾಗುವುದಷ್ಟೇ ಅಲ್ಲ, ಅವನು ಲೌಕಿಕ ಸುಖದಲ್ಲಿಯೂ ಕೂಡ ದುಃಖ ಮಿಶ್ರಿತವಾದಂತಹ ಸುಖವನ್ನು ಅನುಭವಿಸ್ತಾನೆ, ಅತೃಪ್ತಿಕರವಾಗಿರ್ತಾನೆ. ಮತ್ತೆ ಅವನನ್ನ ವಾಸನೆಯನ್ನು ಸೃಷ್ಟಿಸಿ ಅವನನ್ನು ಬಂಧಿಸಿ ಬಿಡುತ್ತೆ. ಅಂತಹ ಪ್ರಯೋ ಮಾರ್ಗ ಅನ್ನುವಂಥದ್ದು ಪಾರಮಾರ್ಥಿಕ ಪಥಿಕನನ್ನ ಅಲ್ಲಿಂದ ದೂಡಿ ಬಿಡುತ್ತೆ ಎಂಬುದಾಗಿ ಅದರ ಪರಿಚಯವನ್ನ, ಎರಡು ಮಾರ್ಗಗಳ ಪರಿಚಯ ಮತ್ತು ಅದರಿಂದ ಆಗತಕ್ಕಂತಹ ಸಮಸ್ಯೆಗಳನ್ನ ಹೇಳ್ತಾನೆ ಯಮಧರ್ಮರಾಜ. ಇನ್ನು ಮುಂದಿನ ಮಂತ್ರದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇದು ಎರಡೂ ಬರ್ತದೆ. ಆದರೂ ಕೂಡ ನಾವು ಪ್ರೇಯಸ್ಸನ್ನೇ ಯಾಕೆ ಆಯ್ದುಕೊಳ್ತೇವೆ? ಯದ್ಯುಭೇ ಅಪಿ ಕರ್ತುಂ ಸ್ವಾಯತ್ತೆ ಪುರುಷೇಣ ಕಿಮರ್ಥಂ ಪ್ರೇಯ ಏವ ಆದತ್ತೆ ಬಾಹುಲ್ಯೇನೆ ಲೋಕ ಇತಿ. ಶಂಕರರು ಒಂದು ಎರಡು ಮಂತ್ರಗಳಿಗೆ ಮತ್ತೆ ಸಂಬಂಧ ಅಂತ ಒಂದು ಬರೀತಾರೆ, ಸಂಬಂಧ ಭಾಷ್ಯ ಅಂತ ಹೇಳ್ತಾರೆ, ಇಂಟ್ರೊಡಕ್ಟರಿ ಭಾಷ್ಯ. ಮುಂದಿನ ಮಂತ್ರ ಏನು ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಯದ್ಯುಭೇ ಅಪಿ ಕರ್ತುಂ ಸ್ವಾಯತ್ತೆ, ಶ್ರೇಯಸ್ಸನ್ನ ಆಯ್ದುಕೊಳ್ಳೋದಕ್ಕೂ ಪ್ರೇಯಸ್ಸನ್ನ ಆಯ್ದುಕೊಂಡು ನಮ್ಗೆ ಸ್ವಾತಂತ್ರ್ಯ ಇದೆ, ನಮ್ಮ ಅಧೀನದಲ್ಲಿಯೇ ಇರತಕ್ಕಂಥದ್ದು ಎರಡೂ ಕೂಡ. ಆದ್ರೆ ಬಹಳ ಜನರು ಪ್ರೇಯಸ್ಸನ್ನೇ ಯಾಕೆ ಆಯ್ದುಕೊಳ್ತಾರೆ ಅಂತ ಯಮಧರ್ಮ ಇಲ್ಲಿ ಹೇಳ್ತಾನೆ. ಪ್ರೇಯಸ್ಸನ್ನ ಆಯ್ದುಕೊಳ್ಳಿ ಕಾರಣ ಏನು? ಭೋಗ ಮಾರ್ಗವನ್ನೇ ಆಯ್ದುಕೊಳ್ಳಿ ಕಾರಣ ಏನು? ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ಥೌ ಸಂಪರೀತ್ಯ ವಿವಿನಕ್ತಿ ಧೀರಃ ಶ್ರೇಯೋ ಹಿ ಧೀರೋಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತೆ. ಅದಕ್ಕೆ ಉತ್ತರವನ್ನು ಈ ಮಂತ್ರದಲ್ಲಿ ಕೊಟ್ಟಿದ್ದಾರೆ. ಶ್ರೇಯ ಚ ಪ್ರೇಯ, ಶ್ರೇಯಸ್ಸು ಮತ್ತು ಪ್ರೇಯಸ್ಸು. ಮನುಷ್ಯಂ ಏತಃ, ಇಲ್ಲಿ ಏತಃ ಅಂದ್ರೆ ಬಂದು ಸೇರುತ್ತವೆ. ಶ್ರೇಯಸ್ಸು ಪ್ರೇಯಸ್ಸು ಎರಡೂ ನಿತ್ಯವೂ ನಮ್ಮ ಮುಂದೆ ಬಂದು ನಿಂತ್ಕೊಳ್ತವಂತವು. ಆದ್ರೆ ವಿವೇಕಿಯಾದವನು ಧೀರ ಅನ್ನೋ ಶಬ್ದ ಬಳಸ್ತಾರೆ ಅಲ್ಲಿ. ಅವು ಸಂಪರೀತ್ಯ ವಿವಿನಕ್ತಿ, ಅವನು ಎರಡನ್ನೂ ಚೆನ್ನಾಗಿ ಪರಿಶೀಲನೆ ಮಾಡಿ ಆಯ್ದುಕೊಳ್ತಾನೆ. ತನಗೆ ಯಾವುದು ಬೇಕೋ ಅದನ್ನ ಆಯ್ದುಕೊಳ್ತಾನೆ. ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ಬಹಳ ಚೆನ್ನಾಗಿದೆ. ಉತ್ತಾನಪಾದ ಅನ್ನೋ ಒಬ್ಬ ದೊರೆ, ಅವನಿಗೆ ಇಬ್ಬರು ಹೆಂಡತಿಯರಿದ್ರು. ಒಬ್ಬಳು ಸುರುಚಿ, ಇನ್ನೊಬ್ಳು ಸುನೀತಿ ಅಂತ. ಸುನೀತಿ ಅನ್ನೋಳು ಹಿರಿಯ ಹೆಂಡತಿ, ಸುರುಚಿ ಅನ್ನೋಳು ಕಿರಿಯ ಹೆಂಡತಿ. ಆ ಕಿರಿಯ ಹೆಂಡತಿ ತುಂಬಾ ಸುಂದರವಾಗಿದ್ಲು, ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ಲು, ರಾಜನನ್ನ ರಮಿಸುವುದರಲ್ಲಿ ಎಕ್ಸ್ಪರ್ಟ್. ಈ ಸುನೀತಿ ಎನ್ನುವ ಹಿರಿಯ ಹೆಂಡತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವಳು ತಪಸ್ಸು, ದೇವರ ಭಕ್ತಿ ಮುಂತಾದ ಚೆನ್ನಾಗಿ ಮಾಡ್ತಾ ಇದ್ಲು, ಲೌಕಿಕ ವಿಷಯದಲ್ಲಿ ಅಷ್ಟು ಎಕ್ಸ್ಪರ್ಟ್ ಇರ್ಲಿಲ್ಲ. ಆದ್ರಿಂದ ಹಿರಿಯ ಹೆಂಡತಿ ಬಂದ ಮೇಲೆ ಹಿರಿಯ ಹೆಂಡತಿ ಸ್ವಲ್ಪ ದೂರ ಆಗಿ ಬಿಟ್ಟಿದ್ಲು ರಾಜನಿಗೆ. ಇಬ್ಬರಿದ್ಲು, ಒಂದೊಂದು ಮಕ್ಕಳಿದ್ರು. ಕಿರಿಯ ಹೆಂಡತಿಯಾದ ಸುರುಚಿಗೆ ಉತ್ತಮ ಎನ್ನುವ ಮಗ ಇದ್ದ, ಸುನೀತಿಗೆ ಧ್ರುವ ಎನ್ನುವ ಮಗ ಇದ್ದ. ಆ ಕಥೆ ನಮ್ಗೆಲ್ಲ ಗೊತ್ತಿದೆ. ಉತ್ತಮನು ತಂದೆ ತೊಡೆಯ ಮೇಲೆ ಕುಳಿತುಕೊಂಡಾಗ ಧ್ರುವನು ಕೂಡ ಅಲ್ಲಿಗೆ ಬರ್ತಾನೆ. ತಾನು ತಂದೆ ತೊಡೆಯನ್ನು ಏರ್ಬೇಕು ಅಂದಾಗ ಸುರುಚಿ ಅವನನ್ನ ಕೆಳಗೆ ತಳ್ಳುತ್ತಾಳೆ. ಹೇಳ್ತಾಳೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದ್ರೆ ನೀನು ತಂದೆ ತೊಡೆಯನ್ನು ಏರಬಹುದು ಮುಂತಾದ ಮಾತುಗಳನ್ನ ಆಡ್ತಾನೆ. ನಿನಗೆ ಅರ್ಹತೆ ಇಲ್ಲ ಎಂಬ ಮಾತುಗಳನ್ನ ಆಡ್ತಾಳೆ ಅವಳು.
ಕೊನೆಗೆ ಅಳುತ್ತಾ ತಾಯಿಯ ಬಳಿ ಬಂದಾಗ ತಾಯಿ ಹೇಳ್ತಾಳೆ, ಭಗವಂತನೇ ಕಾಪಾಡ್ಬೇಕಪ್ಪ, ಭಗವಂತನ ಅನುಗ್ರಹ ಪಡ್ಕೊಳ್ಬೇಕಪ್ಪ, ಅಷ್ಟೇ ಹೇಳ್ತಾಳೆ ಅವಳು. ನಮ್ಮ ಹತ್ರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಭಗವಂತನ ಅನುಗ್ರಹ ಪಡೀಲಿಕ್ಕೆ ಏನ್ ಮಾಡ್ಬೇಕು? ತಪಸ್ಸು ಮಾಡ್ಬೇಕು. ತಪಸ್ಸಿಗೆ ಹೋಗ್ತಾನೆ. ನಾರದರ ಆಗತ್ತೆ, ಅಲ್ಲಿ ತಪಸ್ಸು ಮಾಡಿ ಭಗವಂತನ ಒಲಿಸಿಕೊಳ್ತಾನೆ. ಕೊನೆಗೆ ಆ ಉತ್ತಮ ಎನ್ನುವ ಹುಡುಗನು ಕಾಡಿನಲ್ಲಿ ಬೇಟೆಯಾಡ್ಲಿಕ್ಕೆ ಹೋದಾಗ ಅಲ್ಲಿ ಸಾವನ್ನಪ್ತಾನೆ. ತನ್ನ ತಂದೆಯಾದ ಉತ್ತಾನಪಾದನನ್ನು ಉದ್ಧಾರ ಮಾಡ್ತಾನೆ. ದೀರ್ಘಕಾಲ ರಾಜ್ಯಭಾರ ಮಾಡಿ ಕೊನೆಗೆ ಧ್ರುವ ನಕ್ಷತ್ರವಾಗಿ ಅವನು ಬಾಳ್ತಾನೆ ಅಂತ ಒಂದು ಕಥೆ. ಆ ಕಥೆಗೆ ಒಂದು ಆಧ್ಯಾತ್ಮಿಕ ಅರ್ಥವೂ ಇದೆ. ಯಾವ್ದಪ್ಪ? ಈ ಪ್ರೇಯಸ್ ಅನ್ನೋದೇ ಸುರುಚಿ, ಶ್ರೇಯಸ್ ಅನ್ನೋದೇ ಸುನೀತಿ. ಶ್ರೇಯಸ್ಸಿನಿಂದ ಹುಟ್ಟಿದ ಮಗ ಧ್ರುವ, ಪ್ರೇಯಸ್ಸಿನಿಂದ ಹುಟ್ಟಿದ ಮಗ ಉತ್ತಮ. ಅವನು ಕೇವಲ ಉತ್ತಮ ಅಷ್ಟೇ, ಇವನು ಧ್ರುವ. ಧ್ರುವ ಅನ್ನೋ ಶಬ್ದಕ್ಕೆ ಶಾಶ್ವತ ಅಂತ ಅರ್ಥ. ಆದ್ರಿಂದ ಶ್ರೇಯಸ್ಸಿನಿಂದ ಹುಟ್ಟಿದ ಸುಖ ಅನ್ನೋದು ಶಾಶ್ವತ ಸುಖ. ಅದು ಪ್ರೇಯಸ್ಸಿನಿಂದ ಹುಟ್ಟಿದ ಸುಖ ಅನ್ನೋದು ಕ್ಷಣಿಕ ಸುಖ, ಮತ್ತೆ ದುಃಖದಲ್ಲಿ ಪರ್ಯವಸಾನ ಆಗ್ತಕ್ಕಂಥದ್ದು. ಹೇಗೆ ಉತ್ತಮ ಕೊನೆಗೆ ಆ ಯಕ್ಷರಿಂದ ಕೊಲ್ಲಲ್ಪಡ್ತಾನೆ, ಹಾಗೆ ಇದು ಕೂಡ ಅಷ್ಟೇ, ದುಃಖದಲ್ಲಿಯೇ ಕೊನೆಗೊಳ್ಳುತ್ತದೆ. ಹೀಗೊಂದು ಆಧ್ಯಾತ್ಮಿಕ ಅರ್ಥವನ್ನು ಅದರಲ್ಲಿ ಕಾಣಬಹುದು. ಪ್ರತಿನಿತ್ಯವೂ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಅಂತ ಉಪನಿಷತ್ತು ಹೇಳುತ್ತೆ. ಪ್ರೇಯಸ್ಸು ಶ್ರೇಯಸ್ಸು ಹೇಗಪ್ಪ ಬಂದು ನಿಲ್ಲುತ್ತೆ? ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ 2 ಆಯ್ಕೆಗಳು ನಮ್ಮ ಮುಂದೆ ಇರ್ತದೆ. ಒಂದು ಸ್ನಾನ ಮಾಡಿ ಸಂಧ್ಯಾ ಮಾಡಿ ಪೂಜೆ ಮಾಡೋದು, ಇಲ್ಲ ಟಿವಿನೋ ಮೊಬೈಲ್ನೋ ನೋಡಿ ತಿಂಡಿ ತಿನ್ಕೊಂಡು ಹಾಯಾಗಿ ಇರೋದು. ಸೊ ಮೊದಲನೇ ಮಾರ್ಗ ಶ್ರೇಯಸ್ಸಿಂದು. ಸ್ವಲ್ಪ ಕಠಿಣ ಅದು, ಚಳಿಗಾಲ ಬೇರೆ, ಸ್ನಾನ ಮಾಡಬೇಕು, ಮತ್ತೆ ಒಂದು ಕಡೆ ಕುಳಿತುಕೊಳ್ಬೇಕು, ಮನಸ್ಸನ್ನ ಒಂದು ಕಡೆಗೆ ನಿಲ್ಲಿಸ್ಬೇಕು, ಆಹಾರವನ್ನ ನಿಗ್ರಹ ಮಾಡಬೇಕು, ನಾಲಿಗೆಯ ನಿಗ್ರಹ ಮಾಡಬೇಕು. ಈ ರೀತಿಯಾದಂತಹ ಒಂದು ಶಿಸ್ತಿಗೆ ಒಳಪಟ್ಟಂತಹ ಮಾರ್ಗ ಆಗಿರ್ತದೆ. ಮತ್ತೊಂದು ಸುಲಭ ಮಾರ್ಗ, ಸ್ನಾನ ಮಾಡಬೇಕು ಅಂತಿಲ್ಲ, ತಿಂಡಿ ತಿನ್ನಬಹುದು, ಆರಾಮಾಗಿ ಸುಖವನ್ನು ಅನುಭವಿಸಬಹುದು. ಈ ಪ್ರಕಾರವಾದ ತೋಚುತ್ತದೆ ಸುಲಭವಾದ ಮಾರ್ಗ. ಆದರೆ ಇದು ದೀರ್ಘಕಾಲ ನಮ್ಮ ಹಿತವನ್ನ, ನಮ್ಮ ಉದ್ಧಾರವನ್ನು ಮಾಡುವಂಥದ್ದಲ್ಲ. ಆದರೆ ಅಂತಃಕರಣನ ಶುಚಿ ಮಾಡಿಕೊಳ್ಳುವಂತಹ ಆ ಸಂಧ್ಯಾ ವಂದನೆ, ದೇವರ ಪೂಜೆ ಮುಂತಾದು ನಮ್ಮನ್ನ ನಿಜವಾಗಿಯೂ ಕಾಪಾಡತಕ್ಕಂಥದ್ದು. ಹೀಗೆ ನಮ್ಮ ಮುಂದೆ ಪ್ರತಿ ಕ್ಷಣವೂ ಬಂದು ನಿಲ್ತೆ. ಈಗ ಇಬ್ಬರು ವ್ಯಕ್ತಿಗಳು ಬಂದು ನಿಲ್ತಾರೆ, ಸ್ನೇಹಿತರು. ಒಬ್ಬನು ಸತ್ಸಂಗಕ್ಕೆ ಹೋಗೋಣ, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋಣ, ಅಥವಾ ಕುಳಿತುಕೊಂಡು ಸ್ವಲ್ಪ ಅಧ್ಯಾತ್ಮ ಚಿಂತನೆ ಮಾಡೋಣ ಅಂತ ಹೇಳ್ತಾನೆ. ಮತ್ತೊಬ್ಬ ಹೇಳ್ತಾನೆ ಪಾರ್ಟಿಗೆ ಹೋಗೋಣ, ತಿರುಗಾಟ ಮಾಡ್ಕೊಂಡು ಬರೋಣ, ಮಾಲಿಗೆ ಹೋಗೋಣ ಅಂತ ಹೇಳ್ತಾನೆ. ಸೊ ಅದರಲ್ಲಿ ಇಬ್ಬರಲ್ಲಿ ನಾನು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು? ಹಾಗೆ ಅನೇಕ ಸಂಗತಿಗಳಲ್ಲಿ ಬರ್ತದೆ. ಪುಸ್ತಕವನ್ನ ಆಯ್ದುಕೊಳ್ಳುವಾಗ ಯಾವ್ದು ಆಯ್ದುಕೊಳ್ಬೇಕು, ಆಹಾರದವೇ ಬಂದ್ಬಿಡುತ್ತೆ ಮುಂದೆ. ಬಫೆ ಸಿಸ್ಟಮ್ ಇಟ್ಟಾಗ 2 ಟೈಪ್ ಇಡ್ತಾರೆ. ಏನು, ಒಂದು ಸಾತ್ವಿಕವಾದ ಆಹಾರ, ಇನ್ನೊಂದು ಕಟ್ವಮ್ಲ ಲವಣ ತುಷ್ಣ ತೀಕ್ಷ್ಣ ವೃಕ್ಷ ವಿದಾಹಿನಃ, ಖಾರ ಉಪ್ಪು ಹುಳಿ ಎಲ್ಲ ಜಾಸ್ತಿ ಇರೋದು. ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೇವೆ? ಹೀಗೆ ಬದುಕಿನಲ್ಲಿ ಪ್ರತಿಕ್ಷಣವೂ ನಮ್ಮ ಮುಂದೆ ಶ್ರೇಯಸ್ಸು ಪ್ರೇಯಸ್ಸು ಬಂದಾಗ ತವು ಸಂಪರಿತ್ಯ ವಿವಿನಕ್ತಿ ಧೀರಃ, ಧೀರ ಪುರುಷನಾದವನು ಅದನ್ನು ಒಳಹೊಕ್ಕು ಯಾವುದರಿಂದ ನನಗೆ ಶ್ರೇಯಸ್ಸಾಗ್ತದೆ ಎನ್ನುವುದನ್ನು ನೋಡಿ ಆಯ್ದುಕೊಳ್ತಾನೆ. ಶ್ರೇಯಸ್ಸನ್ನೇ ಆಯ್ದುಕೊಳ್ತಾನೆ ಅಂತ ಅರ್ಥ. ಶಂಕರ ಭಗವತ್ಪಾದರು ಇಲ್ಲಿ ಗುರುಲಾಘವಂ ವಿವಿನಕ್ತಿ ಪೃಥಕ್ಕರೋತಿ ಧೀರಃ ಅಂತ ಹೇಳಿದ್ದಾರೆ. ವಿವಿಚ್ಯ ಚ ಶ್ರೇಯೋಹಿ ಶ್ರೇಯ ಏವ ಅಭಿವೃಣೀತೆ ಅಭ್ಯರ್ಹಿತತ್ವಾತ್ ಪ್ರೇಯಸಃ. ಪ್ರೇಯಸ್ ಅನ್ನುವಂತಹ ಮಾರ್ಗಕ್ಕಿಂತ ಅವನು ಶ್ರೇಯಸ್ಸನ್ನೇ, ಪೂಜ್ಯವಾದ ಮಾರ್ಗವಾದ ಶ್ರೇಯಸ್ಸನ್ನೇ ಆಯ್ದುಕೊಳ್ತಾನೆ. ಅವನಿಗೆ ಅದೊಂದು ಶಬ್ದ ಬಳಸಿದ್ದಾರೆ, ಬಹಳ ಧೀರ ಅಂತ ಹೇಳ್ತಾರೆ. ಆ ರೀತಿ ಆಯ್ದುಕೊಳ್ಳೋದಕ್ಕೂ ಒಂದು ಸಾಮರ್ಥ್ಯ ಬೇಕು, ಧೀರ. ಧೀರ ಅನ್ನೋ ಶಬ್ದ ಭಗವದ್ಗೀತೆ ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಬರ್ತದೆ. ನಿಜವಾಗಿ ಅದರ ಅರ್ಥ ವಿವೇಕಿ ಅಂತ ಅರ್ಥ. ನೋಡಿ, ಬುದ್ಧಿ ಎಲ್ರಿಗೂ ಇರ್ತದೆ, ವಿವೇಕ ಅಥವಾ ಪ್ರಜ್ಞೆ ಅದು ಗುರುಶಾಸ್ತ್ರೋಪದೇಶದಿಂದ ಸಂಸ್ಕೃತನಾದವನಿಗೆ ಮಾತ್ರ ಇರ್ತದೆ. ಅಂತಃಕರಣ ಶುದ್ಧಿ ಇರುವವನಿಗೆ ಮಾತ್ರ ಇರ್ತದೆ ಪ್ರಜ್ಞೆ ಅಥವಾ ವಿವೇಕ ಅಂತ ಹೇಳ್ತಾನೆ.
ಆ ವಿವೇಕಿಗೆ ಇಲ್ಲಿ ಧೀರ ಅಂತ ಕರೆದಿರೋದು. ಧೀರ ಅನ್ನುವ ಧೀರಸ್ಯ ಭಾವ ಧೈರ್ಯಂ, ಧೀರ ಭಾವ ಯಾವನಲ್ಲಿದೆಯೋ ಅದಕ್ಕೆ ಧೈರ್ಯ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಆಡು ಭಾಷೆಯಲ್ಲಿ ಧೈರ್ಯ ಅಂದ್ರೆ ಹೋರಾಡುವ, ಸಾಹಸಿ, ಪರಾಕ್ರಮಿ, ಶೌರ್ಯ, ಧೈರ್ಯ ಈ ರೀತಿ ಬಳಸ್ತೇವೆ. ಆದ್ರೆ ಶಾಸ್ತ್ರಗಳಲ್ಲಿ ಧೀರ ಎನ್ನುವ ಶಬ್ದಕ್ಕೆ ಅರ್ಥ ಮಹಾ ವಿವೇಕಿ ಅಂತ, ಶ್ರೇಯೋ ಮಾರ್ಗವನ್ನು ಆಯ್ದುಕೊಳ್ಳುವವನು ಅವನಿಗೆ ಧೀರ ಅಂತ ಹೇಳ್ತಾರೆ. ಕಾಳಿದಾಸನು ಈ ಧೀರ ಶಬ್ದವನ್ನ ತನ್ನ ಗ್ರಂಥದಲ್ಲಿ ಬಳಸಿದ್ದಾನೆ. ಅವನು ಹೇಳ್ತಾನೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ಸ ಏವ ಧೀರಃ. ವಿಕಾರಗಳು ನಮ್ಮ ಮನಸ್ಸಲ್ಲಿ ಉತ್ಪತ್ತಿಯಾಗುವ ಸಂದರ್ಭದಲ್ಲಿಯೂ ವಿಕಾರ ಹೇತೌ ಸತಿ ನ ವಿಕ್ರಿಯಂತೆ, ಯಾರ ಮನಸ್ಸು ವಿಕಾರಗೊಳ್ಳುವುದಿಲ್ಲವೋ ಸ ಏವ ಧೀರ, ಅವನೇ ಧೀರ ಅಂತ ಹೇಳ್ತಾನೆ. ಇದು ತುಂಬಾ ಉತ್ತಮವಾದಂತಹ ಒಂದು ಲಕ್ಷಣ ಕೂಡ ಹೌದು. ಯಾವುದೋ ಒಬ್ಬ ವ್ಯಕ್ತಿ ಎದುರಿಗಿರುವವನು ನಮಗೆ ಬೈತಾನೆ, ಅವನಿಗೆ ಎರಡು ತಿರುಗಿ ಬೈಬೇಕು ಅಂತ ಅನಿಸ್ತದೆ ನಮಗೆ. ಹಾಗ ಬೈದವನನ್ನ ಧೀರ ಅಂತ ಹೇಳ್ಬಿಡ್ತೇವೆ ನಾವು. ಎದುರಿಗೆ ವಿರುದ್ಧವಾಗಿ ವಿಚಿತ್ರವಾಗಿ ವರ್ತಿಸಿದವನಿಗೆ ಅವನಿಗಿಂತಲೂ ವಿಚಿತ್ರವಾಗಿ ವರ್ತಿಸಿದ್ರೆ ಧೀರ ಅಂತ. ಆದ್ರೆ ಶಾಸ್ತ್ರಗಳು ಹಾಗೆ ಹೇಳಲ್ಲ. ಅವನು ನಿನ್ನ ಮನಸ್ಸನ್ನ ವಿಕಾರ ಮಾಡುವಂತಹ ಮಾತುಗಳನ್ನ ಆಡಿದ್ರೂ ಮನಸ್ಸಲ್ಲಿ ವಿಕಾರಗೊಳ್ಳದೆ ಸಮಾಧಾನ ಚಿತ್ತವುಳ್ಳವನಾಗಿ ಅವನಿಗೆ ತಿಳಿ ಹೇಳಿ ಇನ್ನು ಮುಂದೆ ಬೈದಂತೆ ಮಾಡುವುದು ಧೀರ ಪುರುಷನ ಲಕ್ಷಣ. ಹಾಗೆ ಆ ತನ್ನ ಮನಸ್ಸಿನ ಮೇಲೆ ಒಂದು ನಿಯಂತ್ರಣ ಸಾಧಿಸೋದಿದೆಯಲ್ಲ, ಅದೇ ಧೀರ. ಇನ್ನೊಬ್ಬನು ನಿಮ್ಮನ್ನ ಕೆಣಕಬೇಕು ಅಂತ ಎಷ್ಟೇ ಪ್ರಯತ್ನಿಸಿದ್ರು ಮನಸ್ಸಿನಲ್ಲಿ ಸ್ವಲ್ಪವೂ ವಿಕಾರಗೊಳ್ಳದೆ ಕೆಣಕದೇ ಇದ್ರೆ ಅದು ಧೀರತ್ವದ ಲಕ್ಷಣ. ಆದ್ರೆ ಸಾಮಾನ್ಯ ಲೋಕದಲ್ಲಿ ಹೇಗಿದೆ, ಕೆಣಕದವರಿಗೆ ಜಾಸ್ತಿ ಕೆಣಕಿದ್ರೆ ಧೀರ. ಹಾಗಲ್ಲ. ಅದ ವ್ಯುತ್ಪತ್ತಿ ಅರ್ಥವನ್ನು ನೋಡಿದಾಗ ಅನೇಕ ಅರ್ಥಗಳು ನಮ್ಗೆ ಹೊಳೆಯುತ್ತೆ. ಧತ್ತೆ ಇತಿ ಧೀರಃ ಅಂತ ಒಂದು, ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು ಧೀರ ಅಂತ ಒಂದು ವ್ಯುತ್ಪತ್ತಿ. ಧಿಯಾಂ ರಾತಿ ಇತಿ ಧೀರ, ಧಿಯಂ ರಾತಿ ಇತಿ ಧೀರ ಅನ್ನೋ ವ್ಯುತ್ಪತ್ತಿ ಇದೆ. ಬುದ್ಧಿಯನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು ಧೀರ ಅನ್ನೋ ಶಬ್ದಕ್ಕೆ ಅರ್ಥ. ಅಂದ್ರೆ ಮನಸ್ಸಿನ ಪ್ರವಾಹದಲ್ಲಿ ಬುದ್ಧಿಯನ್ನ ಹರಿಯ ಬಿಡದೆ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಅವನಿಗೆ ಧೀರ ಅಂತ ಕರೀತಾರೆ. ಧಿಯಂ ರಾತಿ ಇತಿ ಧೀರ, ಇದೊಂದು ವ್ಯುತ್ಪತ್ತಿ. ಇನ್ನೊಂದು ಧಿಯಂ ಈರಯತಿ ಇತಿ ಧೀರ ಅಂತ. ಈರಯತಿ ಅಂದ್ರೆ ಪ್ರೇರಯತಿ ಅಂತ. ಬುದ್ಧಿಯನ್ನ ಯಾವುದು ಪ್ರೇರೇಪಿಸುತ್ತದೋ ಅದು ಧೀರ. ಇದು ಆತ್ಮನಿಗೆ ಹೇಳಿರೋ ಶಬ್ದ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಪ್ರಸಿದ್ಧ ಗಾಯತ್ರಿ ಮಂತ್ರದಲ್ಲಿ ಯಾವುದು ನಮ್ಮ ಧೀಶಕ್ತಿಯನ್ನ ಪ್ರೇರೇಪಿಸುತ್ತದೋ ಅಂತ ಪರಮಾತ್ಮನಿಗೆ ಹೇಳ್ತೇವಲ್ಲ, ಆ ಪರಮಾತ್ಮನನ್ನ ಇಲ್ಲಿ ಧೀರ ಅನ್ನುವ ಶಬ್ದದಿಂದಲೂ ಕರಿಬಹುದು. ಸೊ ಧೀರ ಅಂದ್ರೆ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು, ಅಥವಾ ಬುದ್ಧಿಯನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡವನು, ಅಥವಾ ಬುದ್ಧಿಶಕ್ತಿಯನ್ನು ಪ್ರಚೋದಿಸುವ ಆ ಪ್ರತ್ಯೇಗಾತ್ಮನು ಎಂಬ ಅರ್ಥ ಆಗ್ತದೆ. ಭಗವದ್ಗೀತೆಯು ಕೂಡ ಆ ಧೀರ ಶಬ್ದ ಚೆನ್ನಾಗಿ ಬಳಸ್ತದೆ. ಎಂಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸುಖ ದುಃಖಗಳನ್ನ ಸಮಾನವಾಗಿ ನೋಡುವವನು ಧೀರ ಅಂತ ಭಗವದ್ಗೀತೆ ಹೇಳೋದು. ಸಮದುಃಖ ಸುಖಂ ಧೀರಂ. ಯಾಕೆ? ಅಮೃತತ್ವಾಯ ಕಲ್ಪತೆ, ಅವನು ಅಮೃತತ್ವಕ್ಕೆ ಅರ್ಹನಾಗ್ತಾನೆ. ಅಮೃತತ್ವ ಅಂದ್ರೆ ಮೋಕ್ಷ. ಸೊ ಮನಸ್ಸಿನ ಸಮಚಿತ್ತತೆಯನ್ನ ಇಲ್ಲಿ ಹೊಂದಿರುವವನನ್ನ ಧೀರ ಅಂತ ಕರೆದಿದ್ದಾರೆ ಭಗವದ್ಗೀತೆ ಭಾಷೆಯಲ್ಲಿ. ಇನ್ನು ಉಪನಿಷತ್ತುಗಳಲ್ಲಂತೂ ಅನೇಕ ಕಡೆಗಳಲ್ಲಿ ಧೀರ ಪುರುಷದ ಅನ್ನೋ ಶಬ್ದದ ಬಳಕೆ ಆಗಿದೆ. ತಮೇವ ಧೀರಂ ವಿಜ್ಞಾಯ, ಬೃಹದಾರಣ್ಯಕ ಉಪನಿಷತ್ತು ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣ ಅಂತ ಒಂದು ಮಾತು ಬರುತ್ತೆ. ಧೀರ ಅಂದ್ರೆ ಈ ಬೃಹದಾರಣ್ಯಕ ಮಂತ್ರದ ಅರ್ಥ ತಂ ಪರಮಾತ್ಮಾನಂ ಏವ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ. ಪರಮಾತ್ಮನನ್ನು ಅರಿತುಕೊಂಡು ಅವನೇ ತಾನು ಅಂತ ಯಾರು ನಿಧಿಧ್ಯಾಸನ ಮಾಡ್ತಾ ಇದ್ದಾರೋ ಅವನಿಗೆ ಧೀರ ಅಂತ ಕರೆದಿದ್ದಾರೆ. ಅಂದ್ರೆ ನಿಧಿಧ್ಯಾಸನದ ಕ್ಷಮತೆಯನ್ನು ಹೊಂದಿದವನು ಧೀರ. ಇನ್ನು ಕಠೋಪನಿಷತ್ತಲ್ಲೇ ಮುಂದೆ ಬರುತ್ತೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ. ಪ್ರತ್ಯಗಾತ್ಮನನ್ನು ನೋಡುವವನು, ಪ್ರತ್ಯಗಾತ್ಮ ಅಂದ್ರೆ ನಮ್ಮೆಲ್ಲರ ಸ್ವರೂಪವನ್ನು ಪಡೆದುಕೊಳ್ಳುವ ಕ್ಷಮತೆ ಹೊಂದಿದವನು ಧೀರ.
ಇನ್ನು ಕೇನೋಪನಿಷತ್ತಿನ ಪ್ರಕಾರ ಹೇಳೋದಾದ್ರೆ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯತ್ವಾಚೋಹ ವಾಚಂ ಸ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಕಣ್ಣಿಗೂ ಕಣ್ಣಾಗಿರುವ, ಕಿವಿಗೂ ಕಿವಿಯಾಗಿರುವ, ಪ್ರಾಣಕ್ಕೂ ಪ್ರಾಣವಾಗಿರುವ, ಮನಸ್ಸಿಗೂ ಮನಸ್ಸಾಗಿರುವ ಆ ಆತ್ಮತತ್ವವನ್ನ ಅರಿತುಕೊಂಡವನು ಧೀರ. ಆದ್ರಿಂದ ಒಟ್ಟಂದದಲ್ಲಿ ಉಪನಿಷತ್ತುಗಳಲ್ಲಿ ಧೀರ ಎನ್ನುವ ಶಬ್ದಕ್ಕೆ ಅರ್ಥ ಆತ್ಮಜ್ಞಾನದ ಪಥದಲ್ಲಿರುವವನು ಗೊತ್ತಾಗ್ತದೆ. ಹೀಗೆ ಇಲ್ಲಿಯೂ ಕೂಡ ಶಂಕರ ಭಗವತ್ಪಾದರು ಧೀರ ಶಬ್ದದ ವ್ಯಾಖ್ಯಾನವನ್ನು ಹೇಗೆ ಚಂದ ಮಾಡ್ತಾರೆ ನೋಡಿ. ಅಥೋ ಹಂಸಃ ಇವ ಅಂಬಸಃ ಪಯಃ ತೌ ಶ್ರೇಯಃ ಪ್ರೇಯಃ ಪದಾರ್ಥೌ ಸಂಪರೀತ್ಯ ಸಮ್ಯಕ್ ಪರಿಗಮ್ಯ ಮನಸಾ ಆಲೋಚ್ಯ ಗುರುಲಾಘಮಂ ವಿವಿನಕ್ತಿ ಪೃಥಕ್ ಕರೋತಿ ಧೀರಃ ಧೀಮಾನ್. ಶಂಕರರು ಧೀರ ಎನ್ನುವ ಶಬ್ದಕ್ಕೆ ಧೀಮಾನ್ ಅಂತ ಬಳಸಿದ್ದಾರೆ. ಧೀಮಾನ್ ಅಂದ್ರೆ ಬುದ್ಧಿವಂತನು ಅಂತ. ಬುದ್ಧಿಯನ್ನ ಅಂದ್ರೆ ವಿವೇಕವನ್ನು ಹೊಂದಿರುವವನು. ಅದು ವಿವೇಕ ಹೇಗಿರ್ಬೇಕು ಅಥವಾ ಬುದ್ಧಿ ಹೇಗಿರ್ಬೇಕು ಅನ್ನೋದನ್ನ ಮತ್ತೆ ಸ್ಪಷ್ಟಪಡಿಸಿದ್ದಾರೆ. ಯಾಕಂದ್ರೆ ಲೌಕಿಕ ಬುದ್ಧಿ ಅಲ್ಲ ಅದು. ಹಂಸಃ ಇವ ಅಂಬಸಃ ಪಯಃ. ಹೇಗೆ ರಾಜಹಂಸ ಎನ್ನುವಂತಹ ಒಂದು ಪಕ್ಷಿಯು ನೀರ ಮತ್ತು ಕ್ಷೀರವನ್ನ ಮಿಶ್ರ ಮಾಡಿ ಇಟ್ಟಾಗ ನೀರನ್ನ ಬಿಟ್ಟು ಬರೀ ಕ್ಷೀರವನ್ನಷ್ಟೇ ಹೀರಿಕೊಳ್ತದೋ ಹಾಗೆ ಶ್ರೇಯ ಪ್ರೇಯ ಪದಾರ್ಥವು ಸಂಪರೀತ್ಯ ಜೀವನದಲ್ಲಿ ಭೋಗ ಮತ್ತು ಮೋಕ್ಷ ಮಾರ್ಗ ಇದೆರಡೂ ನನ್ನ ಮುಂದೆ ಬಂದಾಗ ಸಂಪರೀತ್ಯ ಸಮ್ಯಕ್ ಪರಿಈತ್ಯ ಅಂದ್ರೆ ಜ್ಞಾತ್ವ ಚೆನ್ನಾಗಿ, ಪರಿ ಅಂದ್ರೆ ಸಮಂತಾತ್ ಎಲ್ಲಾ ಕಡೆಯಿಂದಲೂ, ಈತ್ಯ ಅಂದ್ರೆ ವಿವೇಚನೆ ಮಾಡಿ, ಸಮ್ಯಕ್ ಪರಿಗಮ್ಯ ಮನಸ ಆಲೋಚ್ಯ ಇದೆರಡೂ ನನ್ನ ಮುಂದೆ ಬಂದು ನಿಂತುಕೊಂಡಿದೆ. ಯಾವುದರಿಂದ ನನಗೆ ಶ್ರೇಯಸ್ಸಾಗ್ತದೆ, ಯಾವುದರಿಂದ ನನ್ನ ಪತನವಾಗ್ತದೆ ಎನ್ನುವುದನ್ನು ಚೆನ್ನಾಗಿ ಯೋಚನೆ ಮಾಡಿ ಗುರುಲಾಘವಂ ವಿವಿನಕ್ತಿ, ಯಾವುದು ಹೆಚ್ಚಿನದ್ದು, ಯಾವುದು ಕಡಿಮೆ, ಯಾವುದು ದೊಡ್ಡದು, ಯಾವುದು ಕ್ಷುಲ್ಲಕವಾದದ್ದು, ಈ ಎರಡನ್ನ ಸರಿಯಾಗಿ ವಿವಿನಕ್ತಿ ಪೃಥಕ್ ಕರೋತಿ, ವಿವೇಕ ಮಾಡೋದು, ಪೃಥಕ್ಕರಣ ಬೇರೆ ಬೇರೆ ಮಾಡೋದು ಅಂತ ಅರ್ಥ. ಅಂತವನಿಗೆ ಧೀರ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಶ್ರೇಯಸ್ಸಿನ ಮಾರ್ಗವನ್ನೇ ಹಿಡಿದುಕೊಳ್ಳೋದು ಗಟ್ಟಿಯಾಗಿ, ವಿವೇಕ ಮಾಡಿ ಬಿಡೋದಲ್ಲ. ಎರಡನ್ನೂ ಚೆನ್ನಾಗಿ ವಿವೇಕ ಮಾಡಿ ಆಮೇಲೆ ಪ್ರೇಯಸ್ಸನ್ನು ಹಿಡ್ಕೊಂಡು ಹೋಗೋದಲ್ಲ. ಎರಡನ್ನೂ ವಿವೇಕ ಮಾಡಿ ಶ್ರೇಯಸ್ಸನ್ನೇ ಹಿಡ್ಕೊಂಡು ಹೋಗಬೇಕು. ಅಂತವನಿಗೆ ಧೀರ ಎಂಬುದಾಗಿ ಶಾಸ್ತ್ರ ಕರೆದಿದೆ. ಈ ಮಂತ್ರದಲ್ಲಿ 2 ಬಾರಿ ಧೀರ ಎನ್ನುವ ಶಬ್ದ ಬರುತ್ತದೆ. ಮಂತ್ರದ ಉಳಿದ ಅರ್ಧಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.